ಪ್ರೀತಿಯ ವಿದ್ಯಾರ್ಥಿಗಳೇ, ಇತಿಹಾಸದ ವಿಡಿಯೋಗಳ ಸರಣಿಯಲ್ಲಿ ಆಧುನಿಕ ಭಾರತದ ಇತಿಹಾಸದೊಳಗ ಇವತ್ತು ನಾನು ಒಂದು ವಿಡಿಯೋವನ್ನ ನಿಮಗಾಗಿ ನೀಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ನಾವು ನೋಡ್ತಕ್ಕಂಥ ಒಂದು ಟಾಪಿಕ್ ಯಾವುದಪ್ಪ ಅಂತಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಯುರೋಪಿಯನ್ನರು ಅಂತಂದ್ರೆ ಯುರೋಪ್ ಖಂಡದವರು. ಉದಾಹರಣೆಗೆ ಪೋರ್ಚುಗೀಸರು, ಸ್ಪೇನ್ನವರು, ಇಂಗ್ಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್, ಡೆನ್ಮಾರ್ಕ್ ದೇಶದವರು. ಇಲ್ಲಿ ಯುರೋಪ್ ಖಂಡದೊಳಗಿರ್ತಕ್ಕಂಥವ್ರನ್ನು ನಾವು ಯುರೋಪಿಯನ್ನರು ಅಂತೇಳಿ ಕರಿತಿರ್ತೇವೆ. ಈ ಕಡೆಗೆ ಬಂಗಾಳ ಕೊಲ್ಲಿ, ಈ ಕಡೆಗೆ ಅರಬ್ಬಿ ಸಮುದ್ರ, ಈ ಕಡೆ ಹಿಂದೂ ಮಹಾಸಾಗರ. ಮೊದಲು ಈ ಅರಬ್ಬಿ ಸಮುದ್ರವನ್ನ ಇಂಪೀರಿಯಲ್ ಸರೋವರ ಅಂತ ಕರಿತಿದ್ರು. ಆದರೆ ಈ ಸಮುದ್ರದ ಮೇಲೆ ಅರಬ್ಬರು ಪ್ರಭುತ್ವ ಸಾಧಿಸಿದ ನಂತರ ಇದನ್ನ ಅರಬ್ಬಿ ಸಮುದ್ರ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಭಾಗದೊಳಗ ಅರೇಬಿಯನ್ ಕಂಟ್ರಿಗಳು ಬರ್ತವೆ. ಈ ಅರಬ್ಬರು ಈ ಶ್ರೀಲಂಕಾದೊಂದಿಗೆ ನಿರಂತರವಾಗಿ ವ್ಯಾಪಾರವನ್ನ ಮಾಡ್ತಿದ್ರು. ಶ್ರೀಲಂಕಾದೊಂದಿಗೆ ವ್ಯಾಪಾರವನ್ನ ಮಾಡ್ತಿರ್ಬೇಕಾದ್ರ ಒಮ್ಮೆ ಕ್ರಿಸ್ತಶಕ 8ನೇ ಶತಮಾನದ ಆರಂಭಿಕ ಭಾಗದಲ್ಲಿ ಅರಬ್ಬರ 2 ಹಡಗುಗಳು ಬಿರುಗಾಳಿಗೆ ಸಿಲುಕಿ ಬಂದು ಭಾರತಕ್ಕೆ ತಲುಪ್ತವೆ. ಅವು ಬಂದು ಭಾರತಕ್ಕೆ ತಲುಪಿದಾಗ ಆ ಅರಬ್ಬರಿಗೆ 2 ವಿಷಯಗಳ ಕುರಿತು ಮನವರಿಕೆ ಆಯಿತು. ಒಂದು, ಭಾರತದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇದೆ. ಇನ್ನೊಂದು, ಭಾರತದಲ್ಲಿ ಇಸ್ಲಾಂ ಧರ್ಮ ಇಲ್ಲ ಅಂತಕ್ಕಂಥ ಈ 2 ವಿಷಯಗಳು ಇವರಿಗೆ ಕನ್ಫರ್ಮ್ ಆದ ನಂತರ ಹಂತ ಹಂತವಾಗಿ ಅರಬ್ಬರು ಭಾರತಕ್ಕೆ ಬರೋದಕ್ಕೆ ಆರಂಭಿಸ್ತಾರೆ. ಈ ಕೇರಳ ಕರಾವಳಿ ಅಥವಾ ಮಲ್ಬಾರ್ ಕರಾವಳಿ ಅಂತೇಳಿ ನಾವೇನ್ ಕರಿತೀವೋ, ಈ ಪ್ರದೇಶದಲ್ಲಿ ಬೆಳತಕ್ಕಂತ ಉತ್ಕೃಷ್ಟವಾದ ಸಾಂಬಾರ ಪದಾರ್ಥಗಳಿಂದ ಪ್ರಭಾವಿತರಾದಂತ ಆ ಅರಬ್ಬರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತಕ್ಕೆ ಬರೋದಕ್ಕೆ ಆರಂಭಿಸ್ತಾರೆ. ಈ ಭಾಗದಲ್ಲಿ ಬೆಳತಕ್ಕಂತ ಲವಂಗ, ದಾಲ್ಚಿನ್ನಿ, ಯಾಲಕ್ಕಿ, ಶುಂಠಿ, ಕಾಳುಮೆಣಸು ಇಂತಹ ಸಾಂಬಾರ ಪದಾರ್ಥಗಳಿಗೆ ಅರೇಬಿಯನ್ ರಾಷ್ಟ್ರಗಳಿಂದ ಅಪಾರ ಪ್ರಮಾಣದಲ್ಲಿ ಬೇಡಿಕೆ ಇರುತ್ತದೆ. ಇದರಲ್ಲಿ ಕಾಳುಮೆಣಸು ಅಂತಕ್ಕಂಥ ಒಂದು ಪದಾರ್ಥ ಇಸ್ಲಾಂ ಸಮುದಾಯಕ್ಕೆ ಅತಿ ಹೆಚ್ಚು ಪ್ರಿಯವಾಗಿದ್ದಕ್ಕಾಗಿ ಆ ಕಾಳುಮೆಣಸಿಗೆ ಸಾಂಬಾರ ಪದಾರ್ಥಗಳ ರಾಜ ಅಂತ ಕರೆತಕ್ಕಂಥ ಕಾಳುಮೆಣಸಿಗೆ ಯವನ ಪ್ರಿಯ ಅಂತೇಳಿ ಒಂದು ಹೆಸರು ಬರ್ತದ. ಇಲ್ಲಿ ಅರಬ್ಬರು ಕೆಲವು ದಿನಗಳ ಕಾಲ ಇಲ್ಲಿ ಭಾರತದೊಂದಿಗೆ ವ್ಯಾಪಾರವನ್ನ ಮಾಡಿದ್ರು. ನಂತರ ದಿನಗಳಲ್ಲಿ ತಾವು ವ್ಯಾಪಾರ ಮಾಡಿದಂತ ಸಂಪತ್ತನ್ನ ತಗೊಂಡು ಹೋಗಿ ಆ ಯುರೋಪಿಯನ್ರಿಗೆ ಮಾರಾಟ ಮಾಡೋದಕ್ಕೆ ಆರಂಭಿಸ್ತಾರೆ. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿರ್ತಕ್ಕಂಥ ಎಲ್ಲರೂ ಮಾಂಸಾಹಾರಿಗಳಾಗಿದ್ದಕ್ಕಾಗಿ ಅವರಿಗೆ ಇಲ್ಲಿನ ಸಾಂಬಾರ ಪದಾರ್ಥಗಳ ಅವಶ್ಯಕತೆ ಇತ್ತು. ಆಗ ಈ ಅರಬ್ಬರು ಟರ್ಕಿಯ ಕಾನ್ಸ್ಟಾಂಟಿನೋಪಲ್ ಎಂಬ ನಗರದ ಮೂಲಕ ಅಲ್ಲಿಯ ಸಂಪತ್ತನ್ನು ಓದು ಯುರೋಪಿಯನ್ನರಿಗೆ ಮಾರಾಟ ಮಾಡುತ್ತಿದ್ರು ನಡೆದಿತ್ತು. ಒಮ್ಮೆ ಯಾವಾಗಪ್ಪ ಅಂತಂದ್ರೆ ಕ್ರಿಸ್ತಶಕ 1295ರಲ್ಲಿ ಕ್ರಿಸ್ತಶಕ 1295ರಲ್ಲಿ ಇಟಲಿಯ ವೆನಿಸ್ ನಗರದ ಒಬ್ಬ ವ್ಯಾಪಾರಸ್ಥ ಮಾರ್ಕೋ ಪೋಲೋ ಅಂತಕ್ಕಂಥ ವ್ಯಕ್ತಿ. ಈ ಮಾರ್ಕೋ ಪೋಲೋ ಟರ್ಕಿಯ ಕಾನ್ಸ್ಟಾಂಟಿನೋಪಲ್, ಇವತ್ತಿನ ಇಸ್ತಾನ್ಬುಲ್ ಅಂತ ಕರಿತೀವಿ, ಯುರೋಪ್ ಮತ್ತು ಏಷ್ಯಾ ಈ 2 ಖಂಡಗಳ ಮಧ್ಯೆ ಹಂಚಿಕೆಯಾಗಿರ್ತಕ್ಕಂಥ ಒಂದು ನಗರ ಇವತ್ತಿನ ಇಸ್ತಾನ್ಬುಲ್. ಆ ಟರ್ಕಿಯ ಕಾನ್ಸ್ಟಾಂಟಿನೋಪಲ್ ಅಥವಾ ಇಸ್ತಾನ್ಬುಲ್ ನಗರದ ಮೂಲಕ ಈ ಮಾರ್ಕೋ ಪೋಲೋ ಈ ಭೂಮಾರ್ಗದ ಮೂಲಕ ಬಂದು ಇಲ್ಲಿ ಭಾರತದ ವಾಯುವ್ಯ ಮಾರ್ಗದ ಮೂಲಕ ಬರ್ತಾನೆ. ಬಂದು ವಾಯು ಭಾಗದ ಮೂಲಕ ಬಂದು ಇಲ್ಲಿ ವಾರಂಗಲ್ನ ಕಾಕತೀಯರು ಅಂತಿದ್ರು. ಇವತ್ತಿನ ತೆಲಂಗಾಣ ಭೂಭಾಗದಾಗ ಬರ್ತದ ವಾರಂಗಲ್ ಅಂತೇಳಿ. ಆ ಕಾಕತೀಯರ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಮರಳಿ ತನ್ನ ದೇಶಕ್ಕೆ ಹೋಗ್ತಾನೆ. ಹೋದ ನಂತರ ಯುರೋಪಿಯನ್ನರು ಇದೇ ಭೂಮಾರ್ಗದ ಮೂಲಕ ಅಂದ್ರೆ ಭಾರತದ ವಾಯುವ್ಯ ಭಾಗದ ಮೂಲಕ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಆರಂಭಿಸಿದರು. ಇದು 13ನೇ ಶತಮಾನದ ಅಂತ್ಯಭಾಗದಲ್ಲಿ. ಆದರೆ ಕ್ರಿಸ್ತಶಕ 1453ರಲ್ಲಿ ಅಟೋಮನ್ ಟರ್ಕರು ಅಥವಾ ತುರ್ಕರು ಅಂತೇಳಿ ಒಂದು ಜನಾಂಗ. ಆ ಅಟೋಮನ್ ಟರ್ಕರು ಅಥವಾ ತುರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ ನಂತರ ಯುರೋಪಿಯನ್ನರು ಭಾರತಕ್ಕೆ ಬರತಕ್ಕಂತ ಭೂಮಾರ್ಗ ಮುಚ್ಚಿ ಹೋಗ್ತದೆ. ಇದನ್ನ ವ್ಯಾಪಾರದ ಸ್ಥಿತ್ಯಂತರ ಆರಂಭದ ಘಟನೆ ಅಂತ ಕರೆದ್ರು. ವ್ಯಾಪಾರದ ಸ್ಥಿತ್ಯಂತರ ಆರಂಭದ ಘಟನೆ. ಒಂದ್ ಮಾತು ಹೇಳ್ತಾರೆ, ಅವಶ್ಯಕತೆ ಶೋಧನೆಯ ಜನನಿ ಅಂತೇಳಿ. ಅವಶ್ಯಕತೆ ಶೋಧನೆಯ ಜನನಿ ಅಂತಂದ್ರೆ ಇಲ್ಲಿ ಯುರೋಪಿಯನ್ನರಿಗೆ ಭಾರತದ ಸಾಂಬಾರ ಪದಾರ್ಥಗಳ ಅವಶ್ಯಕತೆ ಇದೆ. ಇದು ಅವಶ್ಯಕತೆ. ಆ ಅವಶ್ಯಕತೆ ಅವರಿಗೆ ಜಲಮಾರ್ಗವನ್ನ ಶೋಧನೆ ಮಾಡೋದಕ್ಕೆ ತಾಯಿಯಾಯಿತು ಅಂತ ಹೇಳ್ತಾರ. ಅವಶ್ಯಕತೆ ಶೋಧನೆಯ ಜನನಿ ಅಂತ ಒಂದು ಮಾತು ಬರ್ತದೆ. ಇಲ್ಲಿ ಪೋರ್ಚುಗಲ್ ಅಂತಕ್ಕಂಥ ಒಂದು ರಾಷ್ಟ್ರ, ಚಿಕ್ಕ ರಾಷ್ಟ್ರ, ಯುರೋಪಿಯನ್ ರಾಷ್ಟ್ರ.
ಆ ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್. ಈ ಲಿಸ್ಬನ್ ಅಂತಕ್ಕಂಥದ್ದು ಒಂದು ಬಂದರು ನಗರ, ರೇವು ಪಟ್ಟಣ ಅಂತ ಕರಿತೇವೆ, ಹಡಗುಗಟ್ಟೆ ಅಂತ ಕರಿತೇವೆ. ಈ ಲಿಸ್ಬನ್ ನಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ, ಹೆನ್ರಿ ಅಂತೇಳಿ. ಈ ಹೆನ್ರಿ ತನ್ನ ದೇಶದ ಯುವಕರಿಗೆ ನೌಕಾಯಾನದ ತರಬೇತಿಯನ್ನು ನೀಡುವ ಸಲುವಾಗಿ ಇಲ್ಲೊಂದು ಲಿಸ್ಬನ್ ನಲ್ಲಿ ಒಂದು ನೌಕಾಯಾನ ತರಬೇತಿ ಶಾಲೆಯನ್ನ ಆರಂಭಿಸಿದ. ಬ್ರಿಟಿಷರಿಗೆ ಯುರೋಪಿಯನ್ನರಿಗೆ ಭಾರತಕ್ಕೆ ಯಾವ ಮಾರ್ಗದ ಮೂಲಕ ಹೋಗ್ಬೇಕು ಅನ್ನೋದು ದಾರಿ ತಿಳಿದಾಗಿತ್ತು. ಅವರಿಗೆ ದಾರಿ ತೋರಿಸಿದಂತ ವ್ಯಕ್ತಿ ಹೆನ್ರಿ ಆಗಿದ್ದಕ್ಕಾಗಿ ಈ ಹೆನ್ರಿಯನ್ನ ಇತಿಹಾಸಕಾರರು ದಿ ನ್ಯಾವಿಗೇಟರ್ ಅಂತೇಳಿ ಕರೆತಿರ್ತಾರ. ಈ ಹೆನ್ರಿ ಕೇವಲ ನೌಕಾಯಾನಕ್ಕಾಗಿ ಒಂದು ತರಬೇತಿ ಶಾಲೆಯನ್ನ ಸ್ಥಾಪಿಸಿದ. ಆದರೆ ಆತನ ನಂತರ ಬರ್ತಕ್ಕಂತ ಒಬ್ಬ ರಾಜ ಎರಡನೇ ಜಾನ್ ಅಂತೇಳಿ, ಈ ಎರಡನೇ ಜಾನ್ ಅಂತಕ್ಕಂತ ರಾಜ ಒಂದು ನೌಕಾಪಡೆಯನ್ನ ಕಟ್ಟಿ ಆ ನೌಕಾಪಡೆಗೆ ಮುಖ್ಯಸ್ಥನಾಗಿ ಬಾರ್ತಲೋಮಿಯೋ ಡಯಾಸ್ ಎಂಬ ವ್ಯಕ್ತಿಯನ್ನ ನೇಮಿಸಿದ. ಬಾರ್ತಲೋಮಿಯೋ ಡಯಾಸ್. ಈ ಎರಡನೇ ಜಾನನ ಸಹಾಯದೊಂದಿಗೆ ಬಾರ್ತಲೋಮಿಯೋ ಡಯಾಸ್ ಎಂಬ ವ್ಯಕ್ತಿ ಕ್ರಿಸ್ತ ಶಕ 1487ರೊಳಗ ಈ ಲಿಸ್ಬನ್ ಬಂದರಿನಿಂದ ತನ್ನ ಪ್ರಯಾಣವನ್ನ ಆರಂಭಿಸ್ತಾನೆ. ಲಿಸ್ಬನ್ ಬಂದರಿನ ಪ್ರಯಾಣವನ್ನ ಆರಂಭಿಸಿ ಈ ಆಫ್ರಿಕಾದ ದಕ್ಷಿಣ ತುದಿಗೆ ಬಂದು ತಲುಪಿದ. ಇಲ್ಲಿಂದ ಆತ ಮುಂದೆ ಹೋಗಬೇಕು ಅಂತೇಳಿ ಅಂದ್ಕೊಂಡಾಗ ಈ ಕಡೆಯಿಂದ ಪ್ರಬಲವಾದ ಬಿರುಗಾಳಿಗಳು ಬೀಸಿದ್ದಕ್ಕಾಗಿ ಆತನಿಗೆ ಮುಂದೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಈ ಬಾರ್ತಲೋಮಿಯೋ ಡಯಾಸ್ ಎಂಬ ಪೋರ್ಚುಗಲ್ ನಾವಿಕ ಈ ಆಫ್ರಿಕಾದ ದಕ್ಷಿಣ ತುದಿಯನ್ನ ಬಿರುಗಾಳಿಗಳ ಭೂಷಿರ, ಕೇಪ್ ಆಫ್ ಸ್ಟಾರ್ಮ್ಸ್ ಎಂದು ಕರೆದು ಮರಳಿ ತನ್ನ ದೇಶಕ್ಕೆ ಹೋಗ್ತಾನೆ. ಅಂದ್ರೆ ಈ ಆಫ್ರಿಕಾದ ದಕ್ಷಿಣ ತುದಿಯನ್ನ ಕೇಪ್ ಆಫ್ ಸ್ಟಾರ್ಮ್ಸ್ ಅಥವಾ ಬಿರುಗಾಳಿಗಳ ಭೂಷಿರ ಅಂತ ಕರೆದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬಾರ್ತಲೋಮಿಯೋ ಡಯಾಸ್. ಆದ್ರೆ ಈ ಎರಡನೇ ಜಾನ್ ಇದ್ದವನು ಈ ಆಫ್ರಿಕಾದ ದಕ್ಷಿಣ ತುದಿಯನ್ನ ಇದು ಬಿರುಗಾಳಿಗಳ ಭೂಸಿರ ಅಲ್ಲ, ಇದು ಒಳ್ಳೆಯ ಭರವಸೆಯ ಭೂಸಿರ ಅಂತ ಹೇಳಿ ಇದನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದ. ಅಂದಿನಿಂದ ಇಂದಿಗೂ ಸಹಿತ ನಾವು ಆಫ್ರಿಕಾದ ದಕ್ಷಿಣ ತುದಿಯನ್ನ, ಈ ಆಫ್ರಿಕಾದ ದಕ್ಷಿಣ ಭೂಸಿರವನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರಿತೀವಿ. ಆಮೇಲೆ ಅಲ್ಲಿ ಪೋರ್ಚುಗಲ್ ನಲ್ಲಿ ಬರ್ತಕ್ಕಂತ ಒಬ್ಬ ರಾಜ ಎಮ್ಯಾನ್ಯುವಲ್ ಅಂತ ಒಬ್ಬ ರಾಜ ಬರ್ತಾನೆ. ಈ ಎಮ್ಯಾನ್ಯುವಲ್ ಅಂತಕ್ಕಂತ ಒಬ್ಬ ರಾಜ ಎಮ್ಯಾನ್ಯುವಲ್ನ ಸಹಾಯದೊಂದಿಗೆ, ಆತನ ಸಹಕಾರದೊಂದಿಗೆ, ರಾಜನ ಸಹಕಾರದೊಂದಿಗೆ ಅಲ್ಲೊಬ್ಬ ನಾವಿಕ ಬರ್ತಾನೆ, ವಾಸ್ಕೋಡಿ ಗಾಮ ಅಂತೇಳಿ. ಈ ವಾಸ್ಕೋಡಿ ಗಾಮ ಅಂತಕ್ಕಂತ ವ್ಯಕ್ತಿ ಸಾವೋ ಗ್ಯಾಬ್ರಿಲ್ ಎಂಬ ಹಡಗಿನಲ್ಲಿ ಕ್ರಿಸ್ತ ಶಕ 1497ರೊಳಗೆ ತನ್ನ ಪ್ರಯಾಣವನ್ನ ಆರಂಭಿಸಿದ 4 ಹಡಗುಗಳೊಂದಿಗೆ. ಒಂದು ಈತ ಪ್ರಯಾಣ ಮಾಡಿದಂತ ಹಡಗು ಸಾವೋ ಗ್ಯಾಬ್ರಿಲ್ ಅಂತ ಒಂದು ಹಡಗು. ಕ್ರಿಸ್ತ ಶಕ 1497ರಲ್ಲಿ ಪೋರ್ಚುಗಲ್ನ ಲಿಸ್ಬನ್ ಬಂದರಿನಿಂದ ತನ್ನ ಪ್ರಯಾಣವನ್ನ ಆರಂಭಿಸಿ ಆಫ್ರಿಕಾದ ದಕ್ಷಿಣ ತುದಿಗೆ ಬಂದು ತಲುಪ್ತಾನೆ ವಾಸ್ಕೋಡಗಾಮ. ಆತನು ಸಹಿತ ಆಫ್ರಿಕಾದ ದಕ್ಷಿಣ ತುದಿಯನ್ನ ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆದು ಅಲ್ಲಿಂದ ಸ್ವಲ್ಪ ಮುಂದುವರೆದು ಕೆಲವು ದಿನಗಳ ಕಾಲ ಮಡಗಾಸ್ಕರ್ ನಲ್ಲಿ ತಂಗಿ ನಂತರ ಈ ಅರಬ್ಬಿ ಸಮುದ್ರದಲ್ಲಿ ಅರಬ್ಬರ ಸಂಘರ್ಷವನ್ನ ಎದುರಿಸಿ ಅರಬ್ ನಾವಿಕರ ಸಹಾಯದಿಂದ ಈತ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಪ್ರಯಾಣವನ್ನ ಮುಂದುವರಿಸಿ ಅಂದ್ರೆ ಇಲ್ಲೇನು ಲಿಸ್ಬನ್ ಬಂದರಿನಲ್ಲಿ ತನ್ನ ಪ್ರಯಾಣವನ್ನ ಆರಂಭಿಸಿದ್ದನೋ ಅಲ್ಲಿಂದ ಬಂದು ಇಲ್ಲಿ ಬರಬೇಕಾದ್ರ ಆತ ಸುಮಾರು 10 ತಿಂಗಳ ಕಾಲವನ್ನ ತೆಗೆದುಕೊಂಡಿರ್ತಾನೆ. ಆ 10 ತಿಂಗಳ ಪ್ರಯಾಣದ ನಂತರ ಕ್ರಿಸ್ತ ಶಕ 1498ರೊಳಗ ಮೇ 17ನೇ ತಾರೀಕಿಗೆ ಕೇರಳದ ಕಲ್ಲಿಕೋಟೆಯ ಕಪ್ಪಡ ಗ್ರಾಮ ಅಥವಾ ಕಾಪುಕಾಡು ಗ್ರಾಮ ಅಂತೇಳಿ ಒಂದು ಗ್ರಾಮಕ್ಕ ಬಂದು ಈತ ತಲುಪ್ತಾನೆ. ಅಂದ್ರೆ ಭಾರತಕ್ಕೆ ಜಲಮಾರ್ಗವನ್ನ ಪ್ರೋತ್ಸಾಹಿಸಿದ ಮೊದಲ ದೇಶ, ಭಾರತಕ್ಕೆ ಜಲಮಾರ್ಗದ ಮೂಲಕ ವ್ಯಾಪಾರವನ್ನ ಪ್ರೋತ್ಸಾಹಿಸಿದ ಮೊದಲ ದೇಶ ಅಂದ್ರೆ ನಾವು ಪೋರ್ಚುಗಲ್ ಅಂತೇಳಿ ಹೇಳ್ಬೇಕಾಗ್ತದ. ಕ್ರಿಸ್ತ ಶಕ 1498ರೊಳಗ ಪೋರ್ಚುಗೀಸರು ನಮ್ಮ ದೇಶಕ್ಕೆ ಬರ್ತಾರ. ಅಲ್ಲಿಂದ 1961ರವರೆಗೆ ಪೋರ್ಚುಗೀಸರು ನಮ್ಮ ದೇಶದಲ್ಲಿದ್ದರು. ಅಂದ್ರೆ ಭಾರತಕ್ಕೆ ಜಲಮಾರ್ಗವನ್ನ ಸಂಶೋಧಿಸಿದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವಾಸ್ಕೋಡಿ ಗಾಮ. ಬಂದದ್ದು 1498 ಮೇ 17ರಲ್ಲಿ. ಇಲ್ಲಿ ಕೇರಳದ ಕಳ್ಳಿಕೋಟೆಯಲ್ಲಿರ್ತಕ್ಕಂಥ ಒಬ್ಬ ರಾಜ ಜಾಮೋರಿನ್ ಅಂತ. ಈ ಕೇರಳದ ಕಲ್ಲಿಕೋಟೆಯ ರಾಜನಾಗಿರ್ತಕ್ಕಂಥ ಜಾಮೋರಿನ್
ಇಲ್ಲಿಂದ ಆ ಪೋರ್ಚುಗಲ್ನಿಂದ ಬಂದಂತ ವಾಸ್ಕೋಡಿಗಾಮನಿಗೆ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡಿದ, ಅವನನ್ನು ಅದ್ದೂರಿಯಾಗಿ ಸ್ವಾಗತಿಸಿ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಿದ. 3 ತಿಂಗಳ ಕಾಲ ಇಲ್ಲಿ ತಂಗಿದಂತ ಈ ವಾಸ್ಕೋಡಿಗಾಮ ಮರಳಿ ಹೋಗ್ತಿರ್ಬೇಕಾದ್ರ ಅಪಾರ ಪ್ರಮಾಣದ ಸಂಪತ್ತನ್ನ ತಗೊಂಡು ಹೋಗ್ತಾನೆ. ಇವಾಗ ಹೋಗಿ ಮತ್ತೊಮ್ಮೆ ಬರ್ತಾನೆ 1501ರಲ್ಲಿ, ಮತ್ತೊಮ್ಮೆ ಬರ್ತಾನೆ 1524ರಲ್ಲಿ. ಒಟ್ಟು 3 ಬಾರಿ ವಾಸ್ಕೋಡಿಗಾಮ ಭಾರತಕ್ಕೆ ಭೇಟಿ ನೀಡಿದ್ದ. 3ನೆಯ ಭೇಟಿಯ ಟೈಮ್ನಲ್ಲಿ ಅಂದ್ರೆ 1524ರಲ್ಲಿ ಈತ ಕೇರಳದ ಕೊಚ್ಚಿಯಲ್ಲಿ ನಿಧನ ಹೊಂತಾನೆ. ಹಾಗಾದ್ರೆ ಭಾರತಕ್ಕೆ ಬಂದಂತ ಪೋರ್ಚುಗೀಸರ ಮೊದಲ ವ್ಯಕ್ತಿ ವಾಸ್ಕೋಡಿಗಾಮ ಆದ್ರೆ, ಭಾರತಕ್ಕೆ ಬಂದಂತ ಪೋರ್ಚುಗೀಸರ 2ನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಪೆಡ್ರೋ ಕ್ಯಾಬ್ರಾಲ್ ಅಂತ ವ್ಯಕ್ತಿ. ಈ ಪೆಡ್ರೋ ಕ್ಯಾಬ್ರಾಲ್ ಸಹಿತ ಇದೇ ಮಾರ್ಗದ ಮೂಲಕ ಬಂದು ಭಾರತಕ್ಕೆ ಭೇಟಿ ಕೊಡ್ತಾನೆ. ಯಾವಾಗ ಬಂದಪ್ಪ ಅಂದ್ರೆ ಕ್ರಿಸ್ತ ಶಕ 1500ರಲ್ಲಿ ಈತ ಭಾರತಕ್ಕೆ ಭೇಟಿ ಕೊಡ್ತಾನೆ. ವಾಸ್ಕೋಡಿಗಾಮ 1501ರಲ್ಲಿ ಅಂದ್ರೆ 2ನೇ ಬಾರಿ ಭಾರತಕ್ಕೆ ಭೇಟಿ ಕೊಟ್ಟು ಮರಳಿ ತನ್ನ ದೇಶಕ್ಕೆ ಹೋದ ನಂತರ ಪೋರ್ಚುಗೀಸರು ಭಾರತಕ್ಕೆ ಒಬ್ಬ ಗವರ್ನರ್ನನ್ನ ಕಳಿಸಿಕೊಟ್ರು. ಭಾರತಕ್ಕೆ ಬಂದಂತ ಪೋರ್ಚುಗೀಸರ ಮೊದಲ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತ ಒಬ್ಬ ವ್ಯಕ್ತಿ. ಕ್ರಿಸ್ತ ಶಕ 1505ರಲ್ಲಿ ಈತ ಭಾರತಕ್ಕೆ ಬರ್ತಾನೆ. ಅಲ್ಲಿಂದ 1509ರವರೆಗೆ ಅಂತಂದ್ರೆ ಸುಮಾರು 4 ವರ್ಷಗಳ ಕಾಲ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನಮ್ಮಲ್ಲಿ ಅಂದ್ರೆ ಭಾರತದಲ್ಲಿ ಗವರ್ನರ್ ಆಗಿ, ಅಥವಾ ಒಂದ್ ಕಡೆಗೆ ವೈಸ್ರಾಯ್ ಅಂತ ಹೇಳ್ತಿರ್ತಾರ, ಆತ ಇಲ್ಲಿ ಇರ್ತಾನ. ಈತ ಬಂದ ತಕ್ಷಣನೇ ಮಾಡಿದಂತ ಕಾರ್ಯ ಏನು ಅಂತಂದ್ರ ಕೊಚ್ಚಿಯಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸ್ತಾನೆ. ಭಾರತದಲ್ಲಿ ಪೋರ್ಚುಗೀಸರು ಸ್ಥಾಪಿಸಿದ ಕಾಯಂ ವ್ಯಾಪಾರ ಕೇಂದ್ರ, ಪ್ರಥಮ ಕಾಯಂ ವ್ಯಾಪಾರ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಕೊಚ್ಚಿ ಅಂತ ಹೇಳ್ಬೇಕಾಗ್ತದೆ. ಈ ಅಲ್ಮೆಡಾ ಎಂಬ ವ್ಯಕ್ತಿ ಒಂದು ಹೊಸ ನೀತಿಯನ್ನ ಪ್ರತಿಪಾದಿಸಿದ. ನಾವು ಅಂದ್ರೆ ಪೋರ್ಚುಗೀಸರು ಭಾರತದಲ್ಲಿ ಪ್ರಬಲವಾಗಿ ನೆಲೆಯೂರಬೇಕಾದರೆ ಅರಬ್ಬರನ್ನು ಅರಬ್ಬಿ ಸಮುದ್ರದಿಂದ ದೂರ ಇಡಬೇಕು. ಅರಬ್ಬರನ್ನು ಅರಬ್ಬಿ ಸಮುದ್ರದಿಂದ ದೂರ ಇಡಬೇಕಾದರೆ ನಾವು ಭಾರತದಲ್ಲೊಂದು ಪ್ರಬಲವಾದ ನೌಕಾದಳವನ್ನ ಕಟ್ಟಬೇಕು. ನಾವು ಪ್ರಬಲವಾದ ನೌಕಾದಳವನ್ನು ಕಟ್ಟಲು ಸಾಧ್ಯವಾಗದೆ ಹೋದರೆ ನಾವು ಭಾರತದಲ್ಲಿ ಅಲ್ಪ ತೃಪ್ತಿ ಪಡಬೇಕಾಗ್ತದೆ ಅಂತೇಳಿ ಒಂದು ನೀತಿಯನ್ನ ಪ್ರತಿಪಾದನೆ ಮಾಡ್ತಾನೆ. ಅದನ್ನ ಸಮುದ್ರದ ಮೇಲೆ ನಿಯಂತ್ರಣ ಹೊಂದೋದಕ್ಕೆ ಆತ ಪ್ರತಿಪಾದನೆ ಮಾಡಿದ್ದಕ್ಕಾಗಿ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ಜಲ ನೀತಿ ಅಂತ ಕರೆದ್ರು. ಇಲ್ಲಿ ಪ್ರಶ್ನೆ ಕೇಳತಕ್ಕಂತ ಚಾನ್ಸ್ ಇರ್ತದ. ಬ್ಲೂ ವಾಟರ್ ಪಾಲಿಸಿಯನ್ನ ಪ್ರತಿಪಾದಿಸಿದಂತ ಪೋರ್ಚುಗೀಸರ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. 1509ರಲ್ಲಿ ಈತ ಮರಳಿ ತನ್ನ ದೇಶಕ್ಕೆ ಹೋಗುವಾಗ ಈಜಿಪ್ಟ್ ಅನ್ನೋರು ಆತನನ್ನ ಹತ್ಯೆ ಮಾಡ್ತಾರೆ. ಆತನನ್ನ ಹತ್ಯೆ ಮಾಡಿದ ನಂತರ ಭಾರತಕ್ಕೆ ಬಂದಂತ ಪೋರ್ಚುಗೀಸರ ಗವರ್ನರ್ ಯಾರಪ್ಪ ಅಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಬಂದದ್ದು 1509ರಲ್ಲಿ, ಅಲ್ಲಿಂದ 1515ರವರೆಗೆ. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ಗವರ್ನರ್ ಅಲ್ಮೆಡಾ ಆದ್ರೆ 2ನೇ ಗವರ್ನರ್ ಅಲ್ಬುಕರ್ಕ್. ಈತ ಗವರ್ನರ್ ಆಗಿ ನಮ್ಮ ದೇಶಕ್ಕೆ ಬಂದ ವರ್ಷ ಶ್ರೀಕೃಷ್ಣ ದೇವರಾಯ ನಮ್ಮ ಹಂಪಿ ಒಳಗ ರಾಜನಾಗಿ ಅಧಿಕಾರಕ್ಕೆ ಬರ್ತಾನೆ. ಶ್ರೀಕೃಷ್ಣ ದೇವರಾಯನಿಗೆ ಈತನ ಬಳಿ ಇದ್ದಂತ ಪರ್ಷಿಯಾದ ಕುದುರೆಗಳ ಅವಶ್ಯಕತೆ ಇತ್ತು. ಈ ಅಲ್ಬುಕರ್ಕನಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ಜಾಗದ ಸ್ಥಳಾವಕಾಶದ ಅವಶ್ಯಕತೆ ಇರ್ತದ. ಆಗ ಈ ಅಲ್ಬುಕರ್ಕ್ ಮತ್ತು ಶ್ರೀಕೃಷ್ಣ ದೇವರಾಯರ ಮಧ್ಯೆ ಒಂದು ಸ್ನೇಹ ಸಂಬಂಧ ಬೆಳುತ್ತದೆ. ಕ್ರಿಸ್ತ ಶಕ 1510ರಲ್ಲಿ ಈ ಅಲ್ಬುಕರ್ಕನು ವಿಜಯಪುರದ ಯೂಸುಫ್ ಆದಿಲ್ ಶಾನ ಬಳಿಯಿದ್ದ ಗೋವಾವನ್ನ ಗೆದ್ದುಕೊಳ್ಳುತ್ತಾನೆ. ವಿಜಯಪುರದ ಯೂಸುಫ್ ಆದಿಲ್ ಶಾನ ಬಳಿಯಿದ್ದ ಗೋವಾವನ್ನ ಗೆದ್ದುಕೊಳ್ಳಲು ಈತನಿಗೆ ಸಹಾಯ ಮಾಡಿದವರು ಅಂತಂದ್ರ ಶ್ರೀಕೃಷ್ಣ ದೇವರಾಯ. ಬಹಳ ಸಾರಿ ಕ್ವಶನ್ ಕೇಳಿದಾರೆ. ಪೋರ್ಚುಗೀಸರು ಗೋವಾವನ್ನ ಯಾವಾಗ ಗೆದ್ರು ಅಂತ ಕೇಳಿದಾರೆ, ಯಾರಿಂದ ಗೆದ್ರು ಅಂತ ಕೇಳಿದಾರೆ. ಯಾರಿಂದ ಗೆದ್ರು ಅಂದ್ರೆ ವಿಜಯಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾನಿಂದ. ಯಾವಾಗ ಗೆದ್ರು ಅಂದ್ರೆ 1510ರಲ್ಲಿ. ಯಾರ ಸಹಾಯದಿಂದ ಅಂತಂದ್ರೆ ಶ್ರೀಕೃಷ್ಣ ದೇವರಾಯನ ಸಹಾಯದಿಂದ. ಇದೇನು ಗೋವಾವನ್ನ ಗೆದ್ದುಕೊಂಡನೋ ಅಲ್ಬುಕರ್ಕ್, ಇದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಹಾಗಾದರೆ ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದು ಅಂತಂದ್ರೆ
ಗೋವಾ. ಇನ್ನ ಮೊದಲ ವ್ಯಾಪಾರ ಕೇಂದ್ರ, ಮೊದಲ ಕಾಯಂ ವ್ಯಾಪಾರ ಕೇಂದ್ರ ಅಂತಂದ್ರ ಕೊಚ್ಚಿ ಅವರ ಮೊದಲ ವ್ಯಾಪಾರ ಕೇಂದ್ರ. ಇನ್ನು ರಾಜಧಾನಿ ಗೋವಾ ಆಗಿರ್ತದೆ. ಈ ಅಲ್ಬುಕರ್ಕ್ ಶ್ರೀಕೃಷ್ಣ ದೇವರಾಯನ ಸಹಾಯದಿಂದ ಗೋವಾದಲ್ಲಿ ಕೋಟೆಗಳನ್ನ ಕಟ್ಟಿಕೊಂಡ. ಅದಲ್ಲದೆ ಚರ್ಚ್ಗಳನ್ನ ಈತ ನಿರ್ಮಾಣ ಮಾಡ್ತಾನೆ. ಕ್ವಶನ್ ಕೇಳಿದರೆ, ಪೋರ್ಚುಗೀಸರಿಗೆ ಗೋವಾದಲ್ಲಿ ಕೋಟೆಗಳನ್ನು ಮತ್ತು ಚರ್ಚ್ಗಳನ್ನು ಕಟ್ಟಲು ಅನುಮತಿ ನೀಡಿದಂತ ವಿಜಯನಗರದ ಅಥವಾ ಭಾರತದ ರಾಜ ಯಾರು ಅಂತೇಳಿ, ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ. ಈ ಅಲ್ಬುಕರ್ಕ್ ಅಲ್ಲಿ ಗೋವಾದಲ್ಲಿ ಸತಿ ಪದ್ಧತಿ, ಬಾಲ್ಯ ವಿವಾಹ, ಪರದಾ ಪದ್ಧತಿ ಅಂದ್ರೆ ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮ ಇರ್ತಕ್ಕಂಥ ಈ ಪದ್ಧತಿಗಳನ್ನ ಈತ ತೆಗೆದುಹಾಕ್ತಾನೆ, ನಿಷೇಧ ಮಾಡ್ತಾನೆ. ಯಾವಪ್ಪ ಅಂತಂದ್ರೆ ಸತಿ ಪದ್ಧತಿ, ಪರದಾ ಪದ್ಧತಿ, ಬಾಲ್ಯ ವಿವಾಹ ಇವೆಲ್ಲವುಗಳನ್ನ ರದ್ದು ಮಾಡಿದಂತ ಈ ವ್ಯಕ್ತಿ ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹಕ್ಕೆ ಈತ ಪ್ರೋತ್ಸಾಹ ನೀಡಿದ. ಇದರಿಂದಾಗಿ ಹಿಂದೂಗಳು ಈತನನ್ನ ಹಿಂದೂ ವಿರೋಧಿ ಅಂತ ತಿಳ್ಕೊಂಡ್ರೆ, ಮುಸ್ಲಿಮರು ಈತನನ್ನ ಮುಸ್ಲಿಂ ವಿರೋಧಿ ಅಂತ ತಿಳ್ಕೊಳ್ತಾರೆ. ಈತ ನಮ್ಮ ಭಾರತೀಯ ಹಿಂದೂ ಮತ್ತು ಮುಸ್ಲಿಮರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕಾಗಿ. ಆದ್ರೆ ಈ ಯುರೋಪಿಯನ್ನರು ಅದರೊಳಗೆ ಪೋರ್ಚುಗೀಸರು ನಮ್ಮ ದೇಶಕ್ಕೆ ಬರೋದ್ರಿಂದಾಗಿ ನಮ್ಮ ದೇಶದ ಮೇಲೆ ಒಂದಿಷ್ಟು ಪರಿಣಾಮಗಳಾಗ್ತವೆ. ಅದರೊಳಗ ಮೊದಲನೇ ಪರಿಣಾಮ ಏನಪ್ಪಾ ಅಂತಂದ್ರೆ 1556 ಗೋವಾದಲ್ಲಿ ಮೊಟ್ಟ ಮೊದಲಿಗೆ ಅಂದ್ರೆ ನಮ್ಮ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಯಂತ್ರ ಪರಿಚಯವಾಯಿತು. ಮುದ್ರಣ ಯಂತ್ರ, ಪ್ರಿಂಟಿಂಗ್ ಪ್ರೆಸ್ ಪರಿಚಯ ಆಗ್ತದ. ಯಾವಾಗಪ್ಪ ಅಂತಂದ್ರೆ ಕ್ರಿಸ್ತಶಕ 1556. ಯಾರ ಪ್ರಭಾವದಿಂದಾಗಿ ಅಂತಂದ್ರೆ ಈ ಪೋರ್ಚುಗೀಸರ ಪ್ರಭಾವದಿಂದಾಗಿ. ಇದಾದ ನಂತರ ಎರಡನೇ ಅಂಶ, ಯುರೋಪಿನ 6 ಬೆಳೆಗಳು. ಯುರೋಪಿನ 6 ಬೆಳೆಗಳು. ಯಾವ 6 ಬೆಳೆಗಳು ಅಂತಂದ್ರೆ ತಂಬಾಕು, ನೆಲಗಡಲೆ, ಶೇಂಗಾ ಅಂತ ಹೇಳ್ತಾರೆ, ನೆಲಗಡಲೆ, ಗೋವಿನ ಜೋಳ, ಆಲೂಗಡ್ಡೆ, ಈರುಳ್ಳಿ, ಮೆಣಸಿನಕಾಯಿ. ಈ 6 ಬೆಳೆಗಳು. ಇನ್ನೊಮ್ಮೆ ತಂಬಾಕು, ಆಲೂಗಡ್ಡೆ, ಮೆಕ್ಕೆಜೋಳ, ಈರುಳ್ಳಿ, ಮೆಣಸಿನಕಾಯಿ, ತಂಬಾಕಿಂತ ಒಂದು 5-6 ಬೆಳೆಗಳು ನಮ್ಮ ದೇಶಕ್ಕೆ ಪರಿಚಯ ಆಗ್ತವೆ ಪೋರ್ಚುಗೀಸರ ಆಗಮನದಿಂದಾಗಿ. ಆದ್ರೆ ಎಲ್ಲಾ ಯುರೋಪಿಯನ್ನರಿಗಿಂತ ಮೊದಲೇ ನಮ್ಮ ದೇಶಕ್ಕೆ ಇವರು ಭೇಟಿ ಕೊಟ್ಟರು ಸಹಿತ ಪ್ರಬಲವಾಗಿ ನಮ್ಮ ದೇಶದಲ್ಲಿ ಇವರು ನೆಲೆಯೂರಲು ಸಾಧ್ಯ ಆಗಲಿಲ್ಲ. ಬಹಳ ಬೇಗನೆ ಇವರು ನಮ್ಮಲ್ಲಿ ಅವನತಿಯನ್ನ ಹೊಂತಾರೆ. 1961ರವರೆಗೆ ಇವರು ಗೋವಾದಲ್ಲಿ ಇದ್ರು, ಓಕೆ. ಆದ್ರೆ ಅದಕ್ಕಿಂತ ಮುಂಚೆನೆ ತಮ್ಮ ಶಕ್ತಿಯನ್ನ, ಪ್ರಾಬಲ್ಯವನ್ನ ಕಳೆದುಕೊಳ್ತಾರೆ. ತಮ್ಮ ಪ್ರಾಬಲ್ಯವನ್ನ ಕಳೆದುಕೊಳ್ಳೋದಕ್ಕೆ ಅಂತಂದ್ರೆ ಭಾರತದಲ್ಲಿ ಪೋರ್ಚುಗೀಸರು ಅವನತಿ ಹೊಂದೋದಕ್ಕೆ ಕಾರಣ ಏನಪ್ಪಾ ಅಂದ್ರ, ಮೊದಲನೇದು ಈ ಅಲ್ಬುಕರ್ಕನ ನಂತರ ಬಂದಂತ ಅಧಿಕಾರಿಗಳು ಅಸಮರ್ಥರಾಗಿದ್ರು, ಭ್ರಷ್ಟರಾಗಿದ್ರು. ಎಲ್ಲಿ ಅಸಮರ್ಥತೆ, ಭ್ರಷ್ಟಾಚಾರ ಇರ್ತದ ಅಲ್ಲಿ ಬೆಳವಣಿಗೆ ಬಹಳ ಕಷ್ಟ ಆಗಿರ್ತದ. ಒಂದು. ಎರಡನೇದೇನು ಅಂತಂದ್ರೆ, ಈ ಪೋರ್ಚುಗೀಸರಿಗೆ ವ್ಯಾಪಾರಕ್ಕೆ ಹೆಚ್ಚಿನ ಅನುಮತಿ ಕೊಟ್ಟವರು ವಿಜಯನಗರದ ಅರಸರು. 1565ರಲ್ಲಿ ರಕ್ಕಸ್ತಂಗಡಿಗೆ ಅಥವಾ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನ ಹೊಂದಿತು. ಇದೊಂದು ಬಹಳ ಪ್ರಮುಖವಾಗಿರತಕ್ಕಂತ ಕಾರಣ. ಮೂರನೇದೇನು ಅಂತಂದ್ರ, ಕ್ರಿಸ್ತಶಕ 1580ರಲ್ಲಿ ಇಲ್ಲಿ ಸ್ಪೇನ್ ಅಂತಕ್ಕಂಥ ದೇಶ ಪೋರ್ಚುಗೀಸರನ್ನ ಸೋಲಿಸಿ ಪೋರ್ಚುಗಲ್ ಅನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತದೆ. ಇದರ ಅರ್ಥ ಪೋರ್ಚುಗೀಸರು ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಂಡರು. ತಮಗೆ ಸ್ವಾತಂತ್ರ್ಯ ಇಲ್ಲ, ಇನ್ನು ಭಾರತದಲ್ಲಿ ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇದಾದ ನಂತರ ಮೊಘಲ ಸಾಮ್ರಾಜ್ಯ, ನಮ್ಮಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಮೊಘಲ ಸಾಮ್ರಾಜ್ಯ ಇವರನ್ನ ಮುಸ್ಲಿಂ ವಿರೋಧಿ ಅಂತ ತಿಳ್ಕೊಂಡ್ರೆ, ನಮ್ಮ ಮರಾಠ ಸಾಮ್ರಾಜ್ಯ ಇವರನ್ನ ಹಿಂದೂ ವಿರೋಧಿ ಅಂತ ತಿಳ್ಕೊಳ್ತಾರ. ಅವರು ಸಹಿತ ಇವರೆಲ್ಲರನ್ನ ಪೋರ್ಚುಗೀಸರನ್ನ ಹೊರ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಇದಾದ ನಂತರ ಇನ್ನೊಂದು ಕಾರಣ, ಪೋರ್ಚುಗಲ್ ಚಿಕ್ಕ ರಾಷ್ಟ್ರ, ಅದಲ್ಲದೆ ದೂರದ ರಾಷ್ಟ್ರ ಆಗಿರೋದ್ರಿಂದ ಭಾರತದಂತ ಬೃಹತ್ ರಾಷ್ಟ್ರವನ್ನ ಆಳ್ವಿಕೆ ಮಾಡೋದಕ್ಕೆ ಅವರಿಗೆ ಸಂಪನ್ಮೂಲಗಳ ಕೊರತೆ. ಹಾಗಾದ್ರೆ ಯಾವ 4-5 ಕಾರಣಗಳು ಅವನತಿ ಹೊಂದೋದಕ್ಕಂದ್ರ, ಒಂದು ಅಲ್ಬುಕರ್ಕನ ನಂತರ ಬಂದವರ ಅಸಮರ್ಥತೆ ಹಾಗೂ ಭ್ರಷ್ಟಾಚಾರ. ಎರಡನೇದು 1565ರಲ್ಲಿ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನು ಹೊಂದಿದ್ದು. ಮೂರನೇದು ಈ ಸ್ಪೇನ್ ನ ಆಳ್ವಿಕೆ ಒಳಪಟ್ಟಿದ್ದು. ನಾಲ್ಕನೇದು ಮೊಘಲರು ಮತ್ತು ಮರಾಠರು ಇವರನ್ನ ಹೊರಹಾಕೋದಕ್ಕೆ ಪ್ರಯತ್ನ ಪಟ್ಟರು. 5ನೇ ಕಾರಣ ಏನಂತಂದ್ರೆ ಸಂಪನ್ಮೂಲಗಳ ಕೊರತೆ. ಈ ಕಾರಣಗಳಿಂದಾಗಿ ಭಾರತದಲ್ಲಿ ಪೋರ್ಚುಗೀಸರು ಅವನತಿಯನ್ನ ಹೊಂದಿದ್ರು. ಆದ್ರೆ ಇವರ ಅವನತಿಯನ್ನ ಹೊಂದಿದ್ರು ಸಹಿತ 1961ರವರೆಗೆ ಗೋವಾ ಎಂಬ ಪ್ರದೇಶ ಇವರ ವಶದೊಳಗಿರ್ತದ. 1961ರವರೆಗೆ ಇವರ ವಶದಲ್ಲಿತ್ತು. 61ರೊಳಗ
ನಮ್ಮ ಭಾರತೀಯ ಸೇನೆ ವಿಜಯ್ ಎಂಬ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಗೋವಾವನ್ನು ಪೋರ್ಚುಗೀಸರಿಂದ ವಿಮೋಚನೆ ಮಾಡ್ತದ. ಡಿಸೆಂಬರ್ ತಿಂಗಳಲ್ಲಿ 1961 ಡಿಸೆಂಬರ್ ನಲ್ಲಿ ಗೋವಾವನ್ನ ವಿಮೋಚನೆ ಮಾಡಿತ್ತು. ಗೋವಾ ವಿಮೋಚನೆಗೆ ನಡೆಸಿದಂತಹ ಒಂದು ಕಾರ್ಯಾಚರಣೆ ಅಂತಂದ್ರೆ ಆಪರೇಷನ್ ವಿಜಯ್ ಅಂತೇಳಿ. ಇದಾದ ನಂತರ 1962ರಲ್ಲಿ ಭಾರತ ಸಂವಿಧಾನಕ್ಕೆ 12ನೇ ತಿದ್ದುಪಡಿಯನ್ನ ಮಾಡಿ ಗೋವಾವನ್ನು ಒಂದು ಯೂನಿಯನ್ ಟೆರಿಟರಿಯಾಗಿ ಮಾಡುತ್ತದೆ, ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿತು. ಅದಾದ ನಂತರ 1987ರೊಳಗ ಗೋವಾ 25ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಇವತ್ತು ಗೋವಾ, ಅಂದು ಪೋರ್ಚುಗೀಸರ ವಶದಲ್ಲಿದ್ದ ಗೋವಾ ಇಂದು ಭಾರತದಲ್ಲಿ ವಿಸ್ತೀರ್ಣದ ಆಧಾರದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ರಾಷ್ಟ್ರ. ಇನ್ನೊಂದು ಅಂಶ ನಾವು ತಿಳ್ಕೊಳ್ಬೇಕು, ಈ ಪೋರ್ಚುಗೀಸರೊಂದಿಗೆ ಒಬ್ಳು ಕನ್ನಡದ ರಾಣಿ ಹೋರಾಡ್ತಾಳೆ. ಇವತ್ತಿನ ಮಂಗಳೂರು ಸಮೀಪ ಬರ್ತಕ್ಕಂಥ ಉಲ್ಲಾಳ, ಆ ಉಲ್ಲಾಳದ ರಾಣಿ ಅಬ್ಬಕ್ಕ ಈ ಪೋರ್ಚುಗೀಸರೊಂದಿಗೆ ಹೋರಾಡಿದಳು. ಪೋರ್ಚುಗೀಸರಿಂದ ಹೋರಾಡಿ ಅಂದ್ರೆ ಮೊಗವೀರರ ಸೈನ್ಯದೊಂದಿಗೆ ಹೋರಾಡಿ ಆ ಅಬ್ಬಕ್ಕ ಸೋಲನುಭವಿಸ್ತಾಳೆ. ಇಷ್ಟು ಈ ಪೋರ್ಚುಗೀಸರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದ, ಓದ್ಬೇಕಾಗ್ತದ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇದು ನಾವು ಮಾಡ್ತಿರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಾವು ನಿಮಗೆ ನೀಡ್ತಕ್ಕಂಥ ಒಂದು ಸಣ್ಣ ಕೊಡುಗೆಗೆ ನಿಮ್ಮ ಬೆಂಬಲ ಸಹಕಾರ ಇರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತು, ಅದರಲ್ಲಿ ಪೋರ್ಚುಗೀಸರ ಕುರಿತು ನಿಮಗೆ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಮುಂದಿನ ಭಾಗವನ್ನ ನೋಡೋಣ. ಅದರಲ್ಲಿ ಭಾರತಕ್ಕೆ ಬಂದಂತ ಮೊದಲ ಯುರೋಪಿಯನ್ನರು ಅಂತಂದ್ರೆ ಪೋರ್ಚುಗೀಸರು. ಆ ಪೋರ್ಚುಗೀಸರ ನಂತರ ಬಂದವರು ಡಚ್ಚರು, ಡಚ್ಚರ ನಂತರ ಬಂದವರು ಇಂಗ್ಲಿಷರು, ಇಂಗ್ಲಿಷರ ನಂತರ ಬಂದವರು ಫ್ರೆಂಚರು. ಅದನ್ನು ನಾವು ಈಸಿಯಾಗಿ ನೆನಪಿಟ್ಟುಕೊಳ್ಳೋದಕ್ಕೆ PDEF ಅಂತ ಹೇಳ್ಬೋದು. ಒಮ್ಮೆ ಕೇಳ್ತಿರ್ತಾರೆ ಕ್ವಶನ್ ಅನ್ನ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅದರಲ್ಲಿ ಅವರು ಬಂದಂತಹ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತೇಳಿ. PDEF ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಅಂತೇಳಿ. ಮೊದಲು ಬಂದವರು ಪೋರ್ಚುಗೀಸರು, ಕೊನೆಗೆ ಬಂದವರು ಫ್ರೆಂಚರು. ಆ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಂತ ಯುರೋಪಿಯನ್ನರು ಅಂತಂದ್ರ ಡಚ್ಚರು. ಈ ಡಚ್ಚರು ಯಾವ ದೇಶದವರಪ್ಪ ಅಂದ್ರೆ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶದವರು. ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶದವರು ಡಚ್ಚರು. ಅವರ ರಾಜಧಾನಿ ಆಮ್ಸ್ಟರ್ಡ್ಯಾಮ್ ನಲ್ಲಿ ಕ್ರಿಸ್ತ ಶಕ 1592 ಒಂದು ವರ್ತಕರ ಸಂಘವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ, ವ್ಯಾಪಾರಸ್ಥರ ಸಂಘವನ್ನ. ಈ ವ್ಯಾಪಾರಸ್ಥರ ಸಂಘವನ್ನ ಸ್ಥಾಪನೆ ಮಾಡ್ಕೊಂಡ ನಂತರ ತಮ್ಮ ಪ್ರತಿನಿಧಿಯಾಗಿ ಕಾರ್ಲೇನಿಯಸ್ ಹಾಟ್ಮನ್ ಎಂಬ ವ್ಯಕ್ತಿಯನ್ನ 1596ರಲ್ಲಿ ಭಾರತಕ್ಕೆ ಕಳಿಸಿಕೊಡ್ತಾರೆ. ಹಾಗಾದ್ರೆ ಭಾರತಕ್ಕೆ ಭೇಟಿ ಕೊಟ್ಟ ಡಚ್ಚರ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕಾರ್ಲೇನಿಯಸ್ ಹಾಟ್ಮನ್ ಅಂತಕ್ಕಂತ ಒಬ್ಬ ವ್ಯಕ್ತಿ. ಅಲ್ಲಂಗ ಪೋರ್ಚುಗೀಸರ ಮೊದಲ ವ್ಯಕ್ತಿ ವಾಸ್ಕೋ ಡಿ ಗಾಮಾ ಅಂತಿದ್ನೋ, ಹಂಗೆ ಈ ಡಚ್ಚರ ಮೊದಲ ವ್ಯಕ್ತಿ ಕಾರ್ಲೇನಿಯಸ್ ಹಾಟ್ಮನ್ ಅಂತೇಳಿ. ಈತ ಭಾರತಕ್ಕೆ ಭೇಟಿ ಕೊಟ್ಟು ಅಪಾರವಾದ ಸಂಪತ್ತಿನೊಂದಿಗೆ ಮರಳಿ ಹೋದ ನಂತರ ಕ್ರಿಸ್ತ ಶಕ 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ಕೊಳ್ತಾರೆ. ಆದ್ರೆ ಪೋರ್ಚುಗೀಸರು ಅಂದ್ರೆ ಭಾರತಕ್ಕೆ ಭೇಟಿ ಕೊಟ್ಟಂತ ಯುರೋಪಿಯನ್ನರಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಳ್ಳಲಾರದವರು ಅಂತಂದ್ರೆ ಪೋರ್ಚುಗೀಸರು. ಇವಾಗ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡವರು ಡಚ್ಚರು. 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ ನಂತರ ಇವರು ನಮ್ಮ ಮಚಲಿಪಟ್ಟಣಂನಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದರೆ ಪುಲಿಕಾಟ್ ಅನ್ನ ತಮ್ಮ ರಾಜಧಾನಿಯನ್ನಾಗಿಸಿಕೊಂಡಿರ್ತಾರೆ. ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ಭಾರತದಲ್ಲಿ ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂತಂದ್ರೆ ಮಚಲಿಪಟ್ಟಣಂ, ಭಾರತದಲ್ಲಿ ಡಚ್ಚರ ರಾಜಧಾನಿ ಅಂತಂದ್ರ ಪುಲಿಕಾಟ್ ಅಂತೇಳಿ. ಇವಾಗ ಆ ಪುಲಿಕಾಟ್ ಅನ್ನ ರಾಜಧಾನಿ ಮಾಡಿಕೊಂಡು ಇವರು ಆಳ್ವಿಕೆ ಇಲ್ಲಿ ವ್ಯಾಪಾರವನ್ನ ಮಾಡ್ತಿರ್ತಾರ. ಜೊತೆಗೆ ಆ ಕೆಲವೊಂದಿಷ್ಟು ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿಕೊಂಡು ಇವರು ವ್ಯಾಪಾರವನ್ನ ಮಾಡ್ತಿರ್ಬೇಕಾದ್ರೆ ಇವರು ಬಂದು 3 ವರ್ಷಗಳ ನಂತರ ಅಂತಂದ್ರೆ 1599 ನಮ್ಮ ದೇಶಕ್ಕೆ ಬಂದವರು ಬ್ರಿಟಿಷರು. ಆ ಬ್ರಿಟಿಷರು ಬಂದು ಇಲ್ಲಿ ಅವರು ವ್ಯಾಪಾರವನ್ನ ಮಾಡೋದಕ್ಕೆ ಆರಂಭಿಸಿದಾಗ ನಿರಂತರವಾಗಿ ಬ್ರಿಟಿಷರು ಮತ್ತು ಡಚ್ಚರ ಮಧ್ಯೆ ಸಂಘರ್ಷಗಳು ನಡೀತವೆ. ಆ ಸಂಘರ್ಷವನ್ನ ಎದುರಿಸಿ ನಿಲ್ಲುವ ತಾಕತ್ತು ಈ ಒಂದು ಡಚ್ ಸಾಮ್ರಾಜ್ಯಕ್ಕೆ ಇರಲಿಲ್ಲ. ಆಗ ಕ್ರಿಸ್ತ ಶಕ 1759
ಬಿದೆರ ಅಥವಾ ಬಿದ್ರಾ ಎಂಬಲ್ಲಿ ಈ ಕಡೆ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಮತ್ತು ಡಚ್ಚರ ಮಧ್ಯೆ ಒಂದು ಯುದ್ಧ ನಡೀತದ. ಅದನ್ನ ನಾವು ಬಿದೆರ ಅಥವಾ ಬಿದ್ರಾ ಕದನ ಅಂತ ಕರಿತೀವಿ. ಈ ಕದನದಲ್ಲಿ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಅನ್ನು ಡಚ್ಚರನ್ನ ಸೋಲಿಸ್ತಾನೆ. ಈ ಯುದ್ಧದಲ್ಲಿ ಬಿದೆರಾ ಕದನದಲ್ಲಿ ಸೋಲುವುದರೊಂದಿಗೆ ಭಾರತದಲ್ಲಿ ಡಚ್ ಸಾಮ್ರಾಜ್ಯ ಅವನತಿಯನ್ನು ಹೊಂದದ. ಈ ಡಚ್ಚರು ಅವನತಿ ಹೊಂದುವುದರೊಂದಿಗೆ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಾಯಿತು. ಈಗ ಮೊದಲು ಬಂದವರು ಪೋರ್ಚುಗೀಸರು, ಅವ್ರ ನಂತರ ಬಂದವರು ಡಚ್ಚರು, ಅವ್ರ ನಂತರ ಬಂದವರು ಇಂಗ್ಲಿಷರ ನಂತರ ಬಂದವರು ಫ್ರೆಂಚರು ಅಂತ ಹೇಳಿದ್ರೆ, ಆಗ ಈ ಡಚ್ಚರ ನಂತರ ಬಂದವರು ಯಾರಪ್ಪ ಅಂದ್ರೆ ಬ್ರಿಟಿಷರು. ನಾವು ಇಂಗ್ಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಈ 4 ರಾಷ್ಟ್ರಗಳನ್ನ ಸೇರಿಸಿ ಗ್ರೇಟ್ ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತಿರ್ತೇವೆ. ನಮ್ಮ ದೇಶಕ್ಕೆ ಬಂದಂತ ಬ್ರಿಟಿಷರು ಇಂಗ್ಲೆಂಡ್ನವರು, ಐರ್ಲೆಂಡ್ನವರು, ಸ್ಕಾಟ್ಲೆಂಡ್ನವರು, ವೇಲ್ಸ್ನವರು, ಟೋಟಲ್ ಆಗಿ ಗ್ರೇಟ್ ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್ನವರು ನಮ್ಮ ದೇಶಕ್ಕೆ ಬರ್ತಾರ ಬ್ರಿಟಿಷರು. ಈ ಬ್ರಿಟಿಷರಲ್ಲಿ ಕ್ರಿಸ್ತಶಕ 1593 ಒಳಗ ಒಬ್ಬ ಜಾನ್ ವಿಲ್ಡನ್ ಹಾಲ್ ಅಂತ ವ್ಯಕ್ತಿ ಭಾರತಕ್ಕೆ ಭೇಟಿ ಕೊಡ್ತಾನೆ. ಭಾರತಕ್ಕೆ ಭೇಟಿ ಕೊಟ್ಟಂತ ಮೊಟ್ಟ ಮೊದಲ ಬ್ರಿಟಿಷ್ ವ್ಯಕ್ತಿ ಅಂತಂದ್ರೆ ಜಾನ್ ವಿಲ್ಡನ್ ಹಾಲ್. ಆತ ಬಂದದ್ದು 1599 ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರು ಯಾವಾಗ ನಮ್ಮ ದೇಶಕ್ಕೆ ಬಂದ್ರು ಅಂತಂದ್ರ 1599 ಅಂತ ನಾವು ಹೇಳ್ಬೇಕಾಗದ. ಈ ಜಾನ್ ವಿಲ್ಡನ್ ಹಾಲ್ ಅಂತಕ್ಕಂಥ ವ್ಯಕ್ತಿ ಬಂದದ್ದು ರೆಡ್ ಡ್ರ್ಯಾಗನ್ ಎಂಬ ಹಡಗಿನಲ್ಲಿ. ಆದ್ದರಿಂದ ಭಾರತಕ್ಕೆ ಬಂದ ಬ್ರಿಟಿಷರ ಮೊದಲ ಹಡಗು ಯಾವುದು ಅಂತಂದ್ರೆ ರೆಡ್ ಡ್ರ್ಯಾಗನ್ ಅಂತಕ್ಕಂಥ ಒಂದು ಹಡಗು. ಈ ರೆಡ್ ಡ್ರ್ಯಾಗನ್ ಹಡಗಿನಲ್ಲಿ ಬ್ರಿಟಿಷರ ಈ ವಿಲ್ಡನ್ ಹಾಲ್ ಭಾರತಕ್ಕೆ ಭೇಟಿ ಕೊಡ್ತಾನೆ. ಈತ ಭಾರತಕ್ಕೆ ಭೇಟಿ ಕೊಟ್ಟ ನಂತರ ಕ್ರಿಸ್ತಶಕ 1600 ಒಳಗ ಡಿಸೆಂಬರ್ 31ನೇ ತಾರೀಕಿಗೆ ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ಕೊಳ್ತಾರ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಹಾಗಾದ್ರೆ ಭಾರತದೊಂದಿಗೆ ವ್ಯಾಪಾರವನ್ನ ಆರಂಭಿಸುವ ಸಲುವಾಗಿ ಕಂಪನಿಯನ್ನು ಸ್ಥಾಪಿಸಿಕೊಂಡ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ನಾವು ಬ್ರಿಟಿಷರು ಅಂತ ಹೇಳ್ಬೇಕಾಗ್ತದ. ಯಾವಾಗಪ್ಪ ಅಂತಂದ್ರೆ ಕ್ರಿಸ್ತಶಕ 1600 ಒಳಗ ಡಿಸೆಂಬರ್ 31ನೇ ತಾರೀಕಿಗೆ ಇದು ಕಂಪನಿ ಸ್ಥಾಪನೆಯಾಗಿದೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ನಿಕ್ ನೇಮ್ ಇದೆ, ಸ್ಯಾಮ್ ಜಾನ್ ಕಂಪನಿ ಅಂತೇಳಿ ಈ ಒಂದು ಕಂಪನಿಯನ್ನ ಕರೆತಿರ್ತಾರ. ಒಂದಿಷ್ಟು ಸಾರಿ ಇದನ್ನು ಪ್ರಶ್ನೆ ಕೇಳಿದಾರ, ಈ ಕೆಳಗಿನ ಯಾವ ಕಂಪನಿಯನ್ನು ಜಾನ್ ಕಂಪನಿ ಎಂದು ಕರೆಯಲಾಗ್ತದೆ ಅಂತೇಳಿ ಇದನ್ನು ಜಾನ್ ಕಂಪನಿ ಅಂತ ಕರೆಯಲಾಗುವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಈ ಕಂಪನಿ ಸ್ಥಾಪನೆಯಾಗ ಒಪ್ಪಿಗೆ ಕೊಟ್ಟವರು ಎಲಿಜಬೆತ್ ರಾಣಿ. ಆ ಎಲಿಜಬೆತ್ ರಾಣಿ ಭಾರತದೊಂದಿಗೆ ಸುಮಾರು 15 ವರ್ಷಗಳ ಕಾಲ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡಿದ್ರು. ನಂತರ ದಿನಗಳಲ್ಲಿ ಬಂದಂತ ಒಬ್ಬ 1ನೇ ಜೇಮ್ಸ್ ಅಂತಕ್ಕಂಥ ರಾಜ ಈ ಕಂಪನಿಗೆ ಕೊಟ್ಟಂತ ವ್ಯಾಪಾರದ ಅವಧಿಯನ್ನ ಅನಿರ್ದಿಷ್ಟ ಅವಧಿಗೆ ಮುಂದುವರಿಸಿಕೊಂಡು ಹೋಗ್ತಾನೆ. ಇನ್ನ ಈ ಕಂಪನಿ ಸ್ಥಾಪನೆಯಾದಾಗ ನಮ್ಮಲ್ಲಿ ಒಬ್ಬ ಮೊಘಲರ ದೊರೆ ಇರ್ತಾನೆ, ಅಕ್ಬರ್ ಅಂತೇಳಿ. ಇದನ್ನು ಸಹಿತ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಾಗ ಮೊಘಲರ ದೊರೆ ಯಾರಿದ್ರು ಅಂತಂದ್ರೆ ಅಕ್ಬರ್ ಅಂತಕ್ಕಂಥ ರಾಜ ಇರ್ತಾನೆ. ಈ ಅಕ್ಬರ್ನು 1605ರಲ್ಲಿ ನಿಧನ ಹೊಂತಾನ. ಅಕ್ಬರ್ 1605ರಲ್ಲಿ ನಿಧನ ಹೊಂದಿದಾಗ ಆತನ ಸ್ಥಳದಲ್ಲಿ ಆಳ್ವಿಕೆಗೆ ಬಂದವನು ಆತನ ಮಗನಾಗಿರ್ತಕ್ಕಂಥ ಜಹಾಂಗೀರ್ ಅಂತಕ್ಕಂಥ ವ್ಯಕ್ತಿ. ಮೊಘಲರ ಜಹಾಂಗೀರ್ ಆಳ್ವಿಕೆಗೆ ಬಂದ. ಈ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿಕೊಂಡು ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಆರಂಭಿಸಬೇಕು ಅನ್ನೋ ಉದ್ದೇಶದಿಂದ ಆ ಜಹಾಂಗೀರನ ಆಸ್ಥಾನಕ್ಕೆ 1609ರಲ್ಲಿ ಒಬ್ಬ ರಾಯಭಾರಿಯನ್ನ ಕಳಿಸಿಕೊಟ್ರು, ವಿಲಿಯಂ ಹಾಕಿನ್ಸ್ ಅಂತಕ್ಕಂಥ ವ್ಯಕ್ತಿ. ಭಾರತಕ್ಕೆ ಬಂದಂತ ಬ್ರಿಟಿಷರ ಮೊದಲ ವ್ಯಕ್ತಿ ಅಂದ್ರೆ ಜಾನ್ ವಿಲ್ಡನ್ ಹಾಲ್, ಭಾರತಕ್ಕೆ ಬಂದಂತ ಬ್ರಿಟಿಷರ ಮೊದಲ ರಾಯಭಾರಿ ಅಂದ್ರ ವಿಲಿಯಂ ಹಾಕಿನ್ಸ್. 1ನೇ ಜೇಮ್ಸ್ ಎಂಬ ರಾಜನ ರಾಯಭಾರಿಯಾಗಿ ಈ ವಿಲಿಯಂ ಹಾಕಿನ್ಸ್ ಅನ್ನು ನಮ್ಮ ಮೊಘಲರ ದೊರೆಯಾಗಿರ್ತಕ್ಕಂಥ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಈ ವಿಲಿಯಂ ಹಾಕಿನ್ಸ್ ಎಂಬ ರಾಯಭಾರಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಆ ಜಹಾಂಗೀರ್ ಪೋರ್ಚುಗೀಸರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನ ಕೊಟ್ಟಿದ್ದ ಅನ್ನೋ ಕಾರಣಕ್ಕಾಗಿ ವಿಲಿಯಂ ಹಾಕಿನ್ಸ್ಗೆ ವ್ಯಾಪಾರಕ್ಕೆ ಅನುಮತಿಯನ್ನ ಕೊಡ್ಲಿಲ್ಲ. ಆ ವಿಲಿಯಂ ಹಾಕಿನ್ಸ್ ಬರಿಗೈಯಿಂದ ಮರಳಿ ತನ್ನ ದೇಶಕ್ಕೆ ಹೋಗ್ಬೇಕಾಗ್ತದೆ. 1615ರಲ್ಲಿ ಒಬ್ಬ ಬ್ರಿಟಿಷರ ರಾಯಭಾರಿ ಥಾಮಸ್ ರೋ ಅಂತಕ್ಕಂತ ವ್ಯಕ್ತಿ ಮತ್ತೆ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಈ ಥಾಮಸ್ ರೋನಿಗೆ ಜಹಾಂಗೀರ್ ವ್ಯಾಪಾರಕ್ಕೆ ಅನುಮತಿಯನ್ನ ಕಲ್ಪಿಸ್ತಾನೆ. ಆಗ ಗುಜರಾತಿನ ಸೂರತ್ ನಲ್ಲಿ ಒಂದು ವ್ಯಾಪಾರ ಕೇಂದ್ರ ಸ್ಥಾಪನೆ ಆಗ್ತದ. ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂತಂದ್ರೆ ಸೂರತ್. ಈ ಸೂರತ್ ಅನ್ನ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರವಾಗಿ ಸ್ಥಾಪನೆ ಮಾಡ್ಕೊಳ್ತಾರೆ. ಹಾಗಾದ್ರೆ ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನ ಕಲ್ಪಿಸಿದ ರಾಜ ಯಾರು ಅಂತಂದ್ರೆ ಜಹಾಂಗೀರ್ ಅಂತ ನಾವ್ ಹೇಳ್ಬೇಕು. ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂದ್ರ ಸೂರತ್ ಅಂತೇಳಿ ನಮ್ಗೆ ಗೊತ್ತಿರಬೇಕಾಗ್ತದ. ಈ ಭಾಗವನ್ನ ನಾವು ತಮಿಳುನಾಡಿನ ಕರಾವಳಿಯನ್ನ ನಾವು ಕೋರಮಂಡಲ ತೀರ ಅಂತ ಕರಿತೀವಿ.
ಕೋರಮಂಡಲ ಕರಾವಳಿ ಅಂತೇಳಿ ಇದನ್ನ ನಾವು ಕರಿತಿರ್ತೇವೆ. ಒಬ್ಬ ಬ್ರಿಟಿಷರ ವ್ಯಕ್ತಿ ಬರ್ತಾನೆ, ಫ್ರಾನ್ಸಿಸ್ ಡೇ ಅಂತೇಳಿ. ಈ ಬ್ರಿಟಿಷರ ಫ್ರಾನ್ಸಿಸ್ ಡೇ ಅಂತಕ್ಕಂತ ವ್ಯಕ್ತಿ ಬಂದು ಈ ಭಾಗದಲ್ಲಿ, ಈ ಕೋರಮಂಡಲ ಕರಾವಳಿಯಲ್ಲಿ ಒಂದು ಸ್ಥಳವನ್ನ ಬಾಡಿಗೆಗೆ ತೆಗೆದುಕೊಳ್ಳುತ್ತಾನೆ. ಬಾಡಿಗೆಗೆ ತೆಗೆದುಕೊಂಡು ಈ ಕೋರಮಂಡಲ ಕರಾವಳಿಯಲ್ಲಿ ಒಂದು ಕೋಟೆಯನ್ನ ಕಟ್ಟಿದ, ಸೇಂಟ್ ಜಾರ್ಜ್ ಎಂಬ ಕೋಟೆ. ಈ ಸೇಂಟ್ ಜಾರ್ಜ್ ಕೋಟೆಯನ್ನ ಕಟ್ಟಿದ, ಸೇಂಟ್ ಜಾರ್ಜ್ ಕೋಟೆಯ ಸುತ್ತ ಒಂದು ನಗರ ಬೆಳೆತದ. ಆ ನಗರವನ್ನ ನಾವು ಮದ್ರಾಸ್ ನಗರ ಅಂತ ಕರಿತೀವಿ. ಹಾಗಾದ್ರೆ ಮದ್ರಾಸ್ ನಗರ ಯಾವ ಕರಾವಳಿಯಲ್ಲಿದೆ ಅಂತಂದ್ರೆ ಕೋರಮಂಡಲ ಕರಾವಳಿಯಲ್ಲಿದೆ. ಮದ್ರಾಸ್ ನಗರದ ನಿರ್ಮಾಪಕ ಫ್ರಾನ್ಸಿಸ್ ಡೇ ಅಂತಕ್ಕಂತ ವ್ಯಕ್ತಿ. ಮದ್ರಾಸ್ ನಗರ ನಿರ್ಮಾಣವಾದಂತದ್ದು ವರ್ಷ ಅಂತಂದ್ರೆ 1669. ಇಂದು ಆ ಮದ್ರಾಸ್ ಅನ್ನ 1639. ಇಂದು ಆ ಮದ್ರಾಸ್ ಅನ್ನ ನಾವು ಚೆನ್ನೈ ನಗರ ಅಂತ ಕರಿತೀವಿ. ಇಲ್ಲಿ ಮದ್ರಾಸ್ ಸಮೀಪ ಒಂದು ಕಡಲೂರು ಅಂತ ಗ್ರಾಮ ಇರ್ತದೆ. ಆ ಕಡಲೂರು ಗ್ರಾಮದಲ್ಲಿ ಫ್ರಾನ್ಸಿಸ್ ಡೇ ಎಂಬಾತ ಒಂದು ಮತ್ತೊಂದು ಕೋಟೆಯನ್ನ ಕಟ್ಟಿದ, ಡೇವಿಡ್ ಕೋಟೆ ಅಂತೇಳಿ. ಇವತ್ತಿಲ್ಲಿ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೇಂಟ್ ಜಾರ್ಜ್ ಕೋಟೆ ಮತ್ತು ಸೇಂಟ್ ಡೇವಿಡ್ ಕೋಟೆ ಎರಡು ಯಾವ ನಗರದಲ್ಲಿವೆ ಅಂತಂದ್ರೆ ಮದ್ರಾಸ್ ನಗರದಲ್ಲಿವೆ, ಪ್ರಸ್ತುತ ಚೆನ್ನೈ ನಗರದಲ್ಲಿವೆ ಅಂತ ನಾವು ಹೇಳಬೇಕಾಗ್ತದೆ. ಇವೇನು ಒಂದು ಮದ್ರಾಸ್ ನಗರ ನಿರ್ಮಾಣ ಆಯಿತೋ, ಈ ಮದ್ರಾಸ್ ನಗರವನ್ನ ಬ್ರಿಟಿಷರು ಕ್ರಿಸ್ತ ಶಕ 1684ರಲ್ಲಿ ಒಂದು ಪ್ರಾಂತ್ಯವನ್ನಾಗಿ ಮಾಡಿಕೊಂಡ್ರು. ಹಾಗಾದ್ರೆ ಭಾರತದಲ್ಲಿ ಬ್ರಿಟಿಷರ ಮೊದಲ ಪ್ರಾಂತ್ಯ ಅಂತಂದ್ರೆ ಮದ್ರಾಸ್. ಇದೇ ಮದ್ರಾಸ್ ಎಂಬ ನಗರ ಕ್ರಿಸ್ತ ಶಕ 1688ರೊಳಗ ಒಂದು ನಗರ ಪಾಲಿಕೆಯಾಗಿ ಅಸ್ತಿತ್ವಕ್ಕೆ ಬರ್ತದ. ಭಾರತದ ಮೊಟ್ಟ ಮೊದಲ ನಗರ ಪಾಲಿಕೆ ಅಂತಂದ್ರೆ ಮದ್ರಾಸ್. ಜೊತೆಗೆ ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂತಹ ಮೊಟ್ಟ ಮೊದಲ ಪ್ರದೇಶವು ಸಹಿತ ಮದ್ರಾಸ್ ನಗರವೇ ಆಗಿರ್ತದ. ಮೊದಲ ಪ್ರಾಂತ್ಯ ಅದು, ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಆಗಿರ್ತದ. ಇನ್ನು ನಮ್ಮ ದೇಶದ ಮೊಟ್ಟ ಮೊದಲ ನಗರ ಪಾಲಿಕೆ ಅಥವಾ ಮುನ್ಸಿಪಾಲಿಟಿ ಯಾವುದು ಅಂತಂದ್ರೆ ಮದ್ರಾಸ್ ಅಂತೇಳಿ. ಇನ್ನಾಮೇಲೆ ಈ ಕಡೆ ನಾವು ಈ ಮಹಾರಾಷ್ಟ್ರ ಕರಾವಳಿಯನ್ನ ಕೊಂಕಣ ತೀರ ಅಂತ ಕರಿತೀವಿ. ಈ ಕೊಂಕಣ ತೀರದಲ್ಲಿ ಬರ್ತಕ್ಕಂತ ಒಂದು ಪ್ರದೇಶ ಬಾಂಬೆ ಅಂತೇಳಿ. ಈ ಬಾಂಬೆ ಒಂದು ಜೌಗು ದ್ವೀಪ ಆಗಿತ್ತು. ಬಾಂಬೆ ಒಂದು ಜೌಗು ಪ್ರದೇಶ. ಸಮುದ್ರದ ಅಲೆಗಳಿಂದ ಆಗಾಗ ಅಲ್ಲಿ ಬಂದು ನೀರು ನಿಂತ್ಕೊಳ್ಳೋದ್ರಿಂದ ಜೌಗು ಆಗ್ತಿತ್ತು. ಈ ಬಾಂಬೆ ಜೌಗು ಪ್ರದೇಶ ಪೋರ್ಚುಗೀಸರ ಹಿಡಿತದೊಳಗೆ ಇರ್ತದ. ಇದು ಪೋರ್ಚುಗೀಸರ ಹಿಡಿತದೊಳಗಿರ್ಬೇಕಾದ್ರ ಕ್ರಿಸ್ತ ಶಕ 1661ರೊಳಗ ಒಬ್ಬ ಬ್ರಿಟಿಷರ ರಾಜಕುಮಾರ ಇರ್ತಾನೆ, ಚಾರ್ಲ್ಸ್ ಅಂತೇಳಿ. ಪೋರ್ಚುಗೀಸರ ರಾಜಕುಮಾರಿ ಕ್ಯಾಥರಿನ್. ಬ್ರಿಟಿಷರ ರಾಜಕುಮಾರ ಚಾರ್ಲ್ಸ್, ಎರಡನೇ ಚಾರ್ಲ್ಸ್ ಅಂತ ಕರೀತಾರ. ಪೋರ್ಚುಗೀಸರ ರಾಜಕುಮಾರಿ ಕ್ಯಾಥರಿನ್. ಇವರಿಬ್ಬರ ಮದುವೆ ಆಗ್ತದ 1661ರಲ್ಲಿ. ಈ ಮದುವೆ ಸಮಯದಲ್ಲಿ ಪೋರ್ಚುಗೀಸರು ಬಾಂಬೆ ಜೌಗು ದ್ವೀಪವನ್ನ ಈ ಚಾರ್ಲ್ಸನಿಗೆ ಬಿಟ್ಟು ಕೊಡ್ತಾರೆ. ಅಂದ್ರೆ ಬ್ರಿಟಿಷರು ಬಾಂಬೆ ಪ್ರದೇಶವನ್ನ ಯಾವಾಗ ಪಡ್ಕೊಂಡ್ರು ಅಂತಂದ್ರ ಕ್ರಿಸ್ತ ಶಕ 1661ರೊಳಗ ಪಡ್ಕೊಂಡ್ರು. ಆ ಎರಡನೇ ಚಾರ್ಲ್ಸ್ ಎಂಬ ರಾಜಕುಮಾರ ಪಡ್ಕೊಳ್ತಾನೆ. ಆ ಎರಡನೇ ಚಾರ್ಲ್ಸ್ ಎಂಬ ರಾಜಕುಮಾರ ಕ್ರಿಸ್ತ ಶಕ 1668ರೊಳಗ ಈ ಬಾಂಬೆಯನ್ನ 10 ಪೌಂಡ್ ಬಾಡಿಗೆಗೆ, ಅಂದ್ರೆ ಅದು ಕರೆನ್ಸಿ, 10 ಪೌಂಡ್ ಬಾಡಿಗೆಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟು ಕೊಟ್ಟ. ಬಾಂಬೆಯನ್ನ ಯಾವಾಗ ಅಂತಂದ್ರೆ 1668. ಬ್ರಿಟಿಷರಿಗೆ ಬಾಂಬೆ ಸಿಕ್ಕಿದ್ದು 1661ರೊಳಗಾದ್ರ ಅದು ಕಂಪನಿಗೆ ಆತ ವಹಿಸಿಕೊಟ್ಟಿದ್ದು 1668ರಲ್ಲಿ. ಬ್ರಿಟಿಷರು 1687ರೊಳಗ ಇದನ್ನೊಂದು ಪ್ರಾಂತ್ಯವನ್ನಾಗಿ ಮಾಡಿಕೊಳ್ಳುತ್ತಾರೆ. ಇದು ಭಾರತದಲ್ಲಿ ಬ್ರಿಟಿಷರ ಎರಡನೇ ಪ್ರಾಂತ್ಯ. ಭಾರತದಲ್ಲಿ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟ ಮೊದಲ ಪ್ರದೇಶ ಮದ್ರಾಸ್, ಮೊದಲ ಪ್ರಾಂತ್ಯ ಮದ್ರಾಸ್. ಇನ್ನು ಭಾರತದಲ್ಲಿ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಂತ ಎರಡನೇ ಪ್ರದೇಶ ಬಾಂಬೆ, ಎರಡನೇ ಪ್ರಾಂತ್ಯ ಬಾಂಬೆ. ಕ್ರಿಸ್ತ ಶಕ 1720ರೊಳಗ ಈ ಬಾಂಬೆ ನಗರಕ್ಕೆ ಬ್ರಿಟಿಷರು ಒಂದು ಕೋಟೆಯನ್ನ ಸಹಿತ ನಿರ್ಮಾಣ ಮಾಡ್ಕೊಳ್ತಾರ. ಅದನ್ನ ಬಾಂಬೆ ಕೋಟೆ ಅಂತೇಳಿ ನಾವು ಕರಿತಿರ್ತೇವೆ. ಇನ್ನಾಮೇಲೆ ಈ ಕಡೆ ಬಂಗಾಳ ಭೂಭಾಗದಲ್ಲಿ ಒಂದು ಹುಗ್ಲಿ ನದಿ ಅಂತ ಇರ್ತದೆ. ಆ ಹುಗ್ಲಿ ನದಿಯ ದಂಡೆ ಮ್ಯಾಗ 3 ಗ್ರಾಮಗಳಿದ್ದವು. ಒಂದು ಗ್ರಾಮ ಗೋವಿಂದಪುರ ಅಂತ ಒಂದು ಗ್ರಾಮ ಗೋವಿಂದಪುರ ಅಂತಿದೆ. ಮತ್ತೊಂದು ಗ್ರಾಮ ಸುಹನ್ನತಿ ಅಥವಾ ಸುತಮತಿ ಅಂತಕ್ಕಂತ ಒಂದು ಗ್ರಾಮ ಇದೆ. ಮತ್ತೊಂದು ಗ್ರಾಮ ಯಾವ್ದಂದ್ರೆ ಕಾಲಿಕಟ್ ಅಂತೇಳಿ, ಕ್ಯಾಲಿಕಟ್ ಅಲ್ಲ ಕಾಲಿಕಟ್ ಅಂತಕ್ಕಂತ ಗ್ರಾಮ. ಇವು 3 ಗ್ರಾಮಗಳದಾವೆ ಹುಗ್ಲಿ ನದಿಯ ದಂಡೆಯ ಮೇಲೆ ಬಂಗಾಳ ಭೂಭಾಗದಲ್ಲಿ. ಒಬ್ಬ ಬ್ರಿಟಿಷರ ಅಧಿಕಾರಿ ಬರ್ತಾನೆ, ಜಾಬ್ ಚಾರ್ನಾಕ್ ಅಂತಕ್ಕಂತ ಅಧಿಕಾರಿ. ಆ ಜಾಬ್ ಚಾರ್ನಾಕ್ ಈ 3 ಗ್ರಾಮಗಳ ಸುತ್ತ ಹುಗ್ಲಿ ನದಿಯ ದಂಡೆಯ ಮೇಲೆ ಒಂದು ಕೋಟೆಯನ್ನ ಕಟ್ಟದ. ನಾವು ಅದನ್ನು ಪೋರ್ಟ್ ವಿಲಿಯಂ ಅಂತ ಕರಿತೀವಿ ಅಥವಾ ವಿಲಿಯಂ ಕೋಟೆ ಅಂತ.
ಇವೇನು 3 ಗ್ರಾಮಗಳ ಸುತ್ತ ಒಂದು ಕೋಟೆಯನ್ನ ಕಟ್ಟಿದ್ನೋ ಹುಗ್ಲಿ ನದಿ ದಂಡೆಯ ಮೇಲೆ, ಆ ಕೋಟೆಯ ಸುತ್ತ ಒಂದು ನಗರ ಬೆಳೆತದೆ, ಅದೇ ಕಲ್ಕತ್ತಾ ನಗರ ಅಂತೇಳಿ. ಕಲ್ಕತ್ತಾ ನಗರ. ಹಾಗಾದ್ರೆ ಕಲ್ಕತ್ತಾ ನಗರ ಸ್ಥಾಪನೆಯಾದಂತ ವರ್ಷ ಅಂತಂದ್ರ 1696 ಈ ಕಲ್ಕತ್ತಾ ನಗರ ಸ್ಥಾಪನೆಯಾಗದ. ಕಲ್ಕತ್ತಾ ನಗರದ ಸ್ಥಾಪಕ ಜಾಬ್ ಚಾರ್ನಾಕ್ ಅಂತಕ್ಕಂತ ಒಬ್ಬ ಬ್ರಿಟಿಷ್ ವ್ಯಕ್ತಿ. ಸಾಮಾನ್ಯವಾಗಿ ಕ್ವಶನ್ ಕೇಳ್ತಿರ್ತಾರೆ, ಕಲ್ಕತ್ತಾ ನಗರ ಯಾವ ನದಿಯ ದಂಡೆ ಮ್ಯಾಗಿದೆ ಅಂತೇಳಿ. ಕಲ್ಕತ್ತಾ ನಗರ ಹುಗ್ಲಿ ನದಿಯ ದಂಡೆ ಮ್ಯಾಗಿರ್ತಕ್ಕಂತ ಒಂದು ನಗರ. ಇವಾಗ ಈ ಕಲ್ಕತ್ತಾ ಏನು ನಗರವನ್ನ ನಿರ್ಮಾಣ ಮಾಡಿದ್ರು, ಅಲ್ಲೇ ಒಂದು ಕೋಟೆನೂ ಇದೆ ಅಂತ ಹೇಳಿದೆ, ವಿಲಿಯಂ ಕೋಟೆ ಅಂತ ಕರಿತೀವಿ. 1696 ನಿರ್ಮಾಣವಾಗಿರ್ತಕ್ಕಂತ ಕಲ್ಕತ್ತಾ ನಗರವನ್ನ ಬ್ರಿಟಿಷರು ತಮ್ಮ 3ನೇ ಪ್ರಾಂತ್ಯವನ್ನಾಗಿ ಮಾಡಿಕೊಳ್ತಾರೆ. ಭಾರತದಲ್ಲಿ ಬ್ರಿಟಿಷರ 3ನೇ ಪ್ರಾಂತ್ಯ ಅಂತಂದ್ರ ಕಲ್ಕತ್ತಾ ಪ್ರಾಂತ್ಯ. ಮೊದಲನೆಯದ್ದು ಮದ್ರಾಸ್ ಪ್ರಾಂತ್ಯ, 2ನೇದ್ದು ಬಾಂಬೆ ಪ್ರಾಂತ್ಯ, 3ನೇದು ಕಲ್ಕತ್ತಾ ಅಂತೇಳಿ. ಈ 3 ಪ್ರಾಂತ್ಯಗಳು ಆಗಿದಾವೆ. ಈ 3 ಪ್ರಾಂತ್ಯಗಳಾಗಿದಾವೆ. ಒಂದ್ ಕಡೆಗೆ ದೆಹಲಿಯಲ್ಲಿ ಮೊಘಲರ ಆಳ್ವಿಕೆ ಇರ್ತದ. ಆ ಮೊಘಲರ ಅಧೀನದೊಳಗಿರ್ತಕ್ಕಂತ ಪ್ರದೇಶಗಳ ಮೇಲೆ ಮೊಘಲರು ಅಧಿಕ ಪ್ರಮಾಣದ ಕಂದಾಯವನ್ನ ವಿಧಿಸಿದ್ದಕ್ಕಾಗಿ ಈ 3 ಪ್ರಾಂತ್ಯಗಳ ಪ್ರತಿನಿಧಿಗಳು ಸೇರ್ಕೊಂಡು ಒಂದು ನಿಯೋಗವನ್ನ ರಚನೆ ಮಾಡ್ಕೊಳ್ತಾರೆ. ಆ ನಿಯೋಗದ ಮುಖ್ಯಸ್ಥ ಯಾರಪ್ಪ ಅಂದ್ರ ಸರ್ ಜಾನ್ ಸರ್ಮನ್ ಅಂತೇಳಿ. ಉದ್ದೇಶ ಏನದ ಅಂತಂದ್ರ 3 ಪ್ರಾಂತ್ಯಗಳ ಸದಸ್ಯರು ಒಂದು ನಿಯೋಗದ ರೂಪದಲ್ಲಿ ದೆಹಲಿಗೆ ಹೋಗಬೇಕು, ಮೊಘಲ ದೊರೆಗಳಿಗೆ ಭೇಟಿಯಾಗಿ ಅವರಿಂದ ವ್ಯಾಪಾರಕ್ಕೆ ಹೆಚ್ಚಿನ ಸಬ್ಸಿಡಿಯನ್ನ ಪಡಿಬೇಕು, ತೆರಿಗೆ ಸಬ್ಸಿಡಿಯನ್ನ ಪಡಿಬೇಕು ಅಂತೇಳಿ ಒಂದು ನಿಯೋಗ ರಚನೆ ಆಗ್ಯದ. ಆ ನಿಯೋಗದ ಅಧ್ಯಕ್ಷ ಸರ್ಮನ್ ಆಗಿದ್ದರಿಂದಾಗಿ ನಾವು ಅದನ್ನ ಸರ್ಮನ್ ನಿಯೋಗ ಅಂತ ಕರಿತೀವಿ. ಸರ್ಮನ್ ನಿಯೋಗ. ಈ ಸರ್ಮನ್ ನಿಯೋಗ ಕ್ರಿಸ್ತ ಶಕ 1714 ರಚನೆಯಾಗಿ 1714 ಆ ನಿಯೋಗ ಹೋಗಿ ದೆಹಲಿಗೆ ಭೇಟಿ ಕೊಡ್ತದ. ದೆಹಲಿಗೆ ನಿಯೋಗ ಭೇಟಿ ಕೊಟ್ಟಾಗ ಅಲ್ಲೊಬ್ಬ ಮೊಘಲರ ದೊರೆ ಇದ್ದ, ಫಾರೂಕ್ ಶಿಯಾರ್ ಅಂತೇಳಿ. ಮೊಘಲರ ದೊರೆ ಒಬ್ಬ ಫಾರೂಕ್ ಶಿಯಾರ್ ಇರ್ತಾನ. ಈ ಸರ್ಮನ್ ನಿಯೋಗ ಬ್ರಿಟಿಷರ ಈ 3 ಪ್ರಾಂತ್ಯಗಳ ಸಂಯುಕ್ತ ನಿಯೋಗ ಸರ್ಮನ್ನ ನೇತೃತ್ವದಲ್ಲಿ ಹೋಗಿ 1714 ದೆಹಲಿಯಲ್ಲಿ ಫಾರೂಕ್ ಶಿಯಾರ್ ಎಂಬ ದೊರೆಗೆ ಭೇಟಿ ಕೊಡ್ತದೆ. ಆ ಫಾರೂಕ್ ಶಿಯಾರನಿಗೆ ಆ ಸಮಯದಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ ಇತ್ತು. ಮಾರಣಾಂತಿಕ ಕಾಯಿಲೆಯಿಂದ ಆತ ಬಳಲುತ್ತಿದ್ದ. ಸಾವಿನ ಹಂತದಲ್ಲಿರ್ತಕ್ಕಂತ ಫಾರೂಕ್ ಶಿಯಾರನಿಗೆ ಈ ನಿಯೋಗ ಹೋಗಿ ಭೇಟಿ ಕೊಟ್ಟಾಗ ನಿಯೋಗದೊಳಗೊಬ್ಬ ವೈದ್ಯ ಇರ್ತಾನೆ, ವಿಲಿಯಂ ಹ್ಯಾಮಿಲ್ಟನ್ ಅಂತೇಳಿ. ವಿಲಿಯಂ ಹ್ಯಾಮಿಲ್ಟನ್ ಎಂಬ ವೈದ್ಯ ಫಾರೂಕ್ ಶಿಯಾರ್ನಿಗೆ ಚಿಕಿತ್ಸೆ ಮಾಡ್ತಾನ. ಆತನ ಮಾರಣಾಂತಿಕ ಕಾಯಿಲೆ ಗುಣ ಆಯಿತು. ಆತನ ಮಾರಣಾಂತಿಕ ಕಾಯಿಲೆ ಗುಣ ಆದಾಗ ಅವ ಏನ್ ಮಾಡದ ಅಂದ್ರ, ಫಾರೂಕ್ ಶಿಯಾರ್ ಈ ಬ್ರಿಟಿಷರ ನಿಯೋಗ ಏನೇನು ವ್ಯಾಪಾರಕ್ಕೆ ಸಬ್ಸಿಡಿ ಕೇಳುತ್ತೋ ಆ ಸಬ್ಸಿಡಿಯನ್ನ ಕೊಡ್ತಾನ. ಒಂದು ಆದೇಶವನ್ನ ಹೊರಡಿಸಿದ. ಆ ಆದೇಶವನ್ನ ಫಾರೂಕ್ ಶಿಯಾರ್ನ ಫರ್ಮಾನ್ ಅಂತ ಕರಿತೀವಿ. ಯಾವಾಗಪ್ಪ ಅಂತಂದ್ರ 1717 ಫಾರೂಕ್ ಶಿಯಾರ್ನಿಗೆ ಭೇಟಿಯಾದದ್ದು ನಿಯೋಗ 1714. ಆ ಫಾರೂಕ್ ಶಿಯಾರ್ನ ಫರ್ಮಾನು ಅಥವಾ ಆದೇಶ, ಫರ್ಮಾನ್ ಅಲ್ಲ ಫರ್ಮಾನ್ ಅಥವಾ ಆದೇಶವನ್ನ ಹೊರಡಿಸಿದ್ದು ಕ್ರಿಸ್ತ ಶಕ 1717. ಏನ್ ಹೇಳ್ತಾನೆ ಅಂತಂದ್ರೆ, ಫಾರೂಕ್ ಶಿಯಾರ್ ಇಲ್ಲಿ ವಾರ್ಷಿಕ 3000 ರೂಪಾಯಿ ನೀಡಬೇಕು ಬ್ರಿಟಿಷರು. ವಾರ್ಷಿಕ 3000 ರೂಪಾಯಿ ನೀಡಿ ಬಂಗಾಳದಲ್ಲಿ ಬ್ರಿಟಿಷರು 1 ವರ್ಷದವರೆಗೆ ತೆರಿಗೆ ರಹಿತ ವ್ಯಾಪಾರ ಮಾಡಬಹುದು ಅಂತ ಹೇಳ್ದ. ಅಲ್ಲೊಂದು ಸಮಸ್ಯೆ ಉಟ್ಕೊಳ್ತದ, ತೆರಿಗೆ ರಹಿತ ವ್ಯಾಪಾರ ಯಾರು ಮಾಡಬೇಕು, ತೆರಿಗೆ ಸಹಿತ ವ್ಯಾಪಾರ ಯಾರು ಮಾಡ್ಬೇಕಂತೇಳಿ. ಆಗ ಫಾರೂಕ್ ಶಿಯಾರ್ ಇದ್ದವನು ಬ್ರಿಟಿಷರಿಗೆ ದಸ್ತಕಗಳನ್ನ ಕೊಟ್ಟ. ದಸ್ತಕಗಳು ಅಂತಂದ್ರ ತೆರಿಗೆ ರಹಿತ ವ್ಯಾಪಾರ ಪತ್ರಗಳು. ಆಗಾಗ ಕ್ವಶನ್ ಅನ್ನ ಕೇಳ್ತಿರ್ತಾರ, ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರ ಮಾಡಲು ದಸ್ತಕಗಳನ್ನ ನೀಡಿದ ಮೊಘಲರ ದೊರೆ ಯಾರು ಅಂತೇಳಿ. ಮೊಘಲರ ದೊರೆ ಫಾರೂಕ್ ಶಿಯಾರ್ ಆ ಫರ್ಮಾನ್ ಹೊರಡಿಸೋದ್ರ ಮೂಲಕ ಅವರಿಗೆ ದಸ್ತಕಗಳನ್ನ ನೀಡಿದ. 1ನೇದು. 2ನೇದು, ಇಲ್ಲಿ ಬಾಂಬೆಯಲ್ಲಿ ಮೊಘಲರ ಕಾಲದಲ್ಲಿ ಒಂದು ಟಂಕಸಾಲೆ ಇತ್ತು. ಆ ಬಾಂಬೆ ಟಂಕಸಾಲೆಯ ಮೂಲಕ ಬ್ರಿಟಿಷರು ನಾಣ್ಯಗಳನ್ನ ಟಂಕಿಸಿಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಡ್ತಾನ ಫಾರೂಕ್ ಶಿಯಾರ್. ಇದು 1ನೇದು. 2ನೇದು. ಇನ್ನ 3ನೇದು, ತನ್ನ ಅನುಮತಿ ಇಲ್ಲದೆ ಬ್ರಿಟಿಷರು ಕೋಟೆಗಳನ್ನ ಕಟ್ಟೋದಕ್ಕೆ ಅನುಮತಿಯನ್ನ ಕೊಟ್ಟ. ಇವೇನು 3 ಅಂಶಗಳದಾವೋ, ಈ 3 ಅಂಶಗಳು ಭಾರತದಲ್ಲಿ ಬ್ರಿಟಿಷರು ಆರಂಭಿಕವಾಗಿ ಪ್ರಬಲವಾಗಿ ಬೆಳವಣಿಗೆ ಹೊಂದೋದಕ್ಕೆ ಕಾರಣವಾಗ್ತವೆ. ಆ ಬ್ರಿಟಿಷರು ಈ ಫಾರೂಕ್ ಶಿಯಾರ್ನ ಫರ್ಮಾನ್ ಅನ್ನ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಇದನ್ನ ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಕರೆದ್ರು. ಮ್ಯಾಗ್ನಾ ಕಾರ್ಟ್ ಅಂತ ಕರೆದಾರ ಅಂದ್ರೆ ಇದೊಂದು ಮಹಾ ಸನ್ನದು ಅಂತೇಳಿ ಕರಿತಿರ್ತಾರೆ. ಮಹಾ ಸನ್ನದು ಈ ಏನು ಕೊಡುಗೆ ಸಿಕ್ತೋ ಪರೋಕ್ಷಿಯಾರ್ನ ಪರಮಾಣುತ್ವ ಆದೇಶ ಸಿಕ್ಕದೋ, ಈ ಆದೇಶದ ನಂತರ ಬ್ರಿಟಿಷರು ಹಂತ ಹಂತವಾಗಿ ಬೆಳವಣಿಗೆ ಹೊಂದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ರಿಟಿಷರು ತಾತ್ಕಾಲಿಕವಾಗಿ ಈ ಬಂಗಾಳದ ಮುರ್ಷಿದಾಬಾದ್ ಅನ್ನ ತಮ್ಮ ರಾಜಧಾನಿಯನ್ನಾಗಿಸಿಕೊಳ್ತಾರೆ. ಆ ಮುರ್ಷಿದಾಬಾದ್ ಅನ್ನ ತಮ್ಮ ರಾಜಧಾನಿಯನ್ನಾಗಿಸಿಕೊಂಡು ಈ ಬ್ರಿಟಿಷರು ಕೆಲವು ದಿನಗಳ ಕಾಲ ಅಲ್ಲಿ ವ್ಯಾಪಾರವನ್ನ ಮಾಡ್ತಾರ. ನಂತರದ ದಿನಗಳಲ್ಲಿ 1773ರಲ್ಲಿ ವಾರನ್ ಹೆಸ್ಟಿಂಗ್ಸ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಈ ರಾಜಧಾನಿಯನ್ನ ಮುರ್ಷಿದಾಬಾದ್ ನಿಂದ ಕಲ್ಕತ್ತಾಕ್ಕೆ ವರ್ಗಾವಣೆ ಮಾಡ್ಕೊಳ್ತಾನೆ. ಆದ್ರೆ ಆರಂಭಿಕವಾಗಿ ತಾತ್ಕಾಲಿಕವಾಗಿ ಬ್ರಿಟಿಷರು ಮಾಡಿಕೊಂಡಂತ ರಾಜಧಾನಿ ಯಾವುದು ಅಂತಂದ್ರೆ ಮುರ್ಷಿದಾಬಾದ್ ಅವರ ರಾಜಧಾನಿ ಆಗಿರ್ತದ. ಇವಾಗ ಭಾರತಕ್ಕೆ ಬಂದಂತ ಯುರೋಪಿಯನ್ನರಲ್ಲಿ ಮೊದಲನೇದವರು ಪೋರ್ಚುಗೀಸರು, ನಂತರ ಡಚ್ಚರು ಬಂದರೆ, ಅವ್ರ ನಂತರ ಬ್ರಿಟಿಷರು ಅಥವಾ ಇಂಗ್ಲಿಷರು ಬಂದಾರ. ಇಲ್ಲಿವರೆಗೆ ನಾವು ಬ್ರಿಟಿಷರು ಎಲ್ಲಿ ಆರಂಭಿಕವಾಗಿ ಯಾವ ರೀತಿಯಾಗಿ ಇಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರಯತ್ನ ಪಟ್ಟರು ಅನ್ನೋದನ್ನ ನಾವು ನೋಡಿದೀವಿ. ಇಷ್ಟು ನಾವು ಆಧುನಿಕ ಭಾರತದ ಇತಿಹಾಸದೊಳಗ ಸಂಪೂರ್ಣವಾಗಿ ಓದಬೇಕಾದದ್ದು ಏನು ಅಂತಂದ್ರ ಭಾರತದಲ್ಲಿ ಬ್ರಿಟಿಷರು ಹಾಗೂ ಬ್ರಿಟಿಷರ ವಿರುದ್ಧ ಭಾರತೀಯರ ಸಂಘರ್ಷ ಇದೇನಿದೆನೋ ಇದ್ರ ಬಗ್ಗೆ ನಾವು ಓದಬೇಕಾಗ್ತದ. ಮುಂದಿನ ಹಂತಗಳಲ್ಲಿ ಮತ್ತೆ ಬ್ರಿಟಿಷರು ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ನಾವು ಈ ಬ್ರಿಟಿಷರ ನಂತರ ಬಂದಂತ ಸ್ವಲ್ಪ ಡೇನರ ನಂತರ ಮತ್ತೊಬ್ರು ಯಾರಪ್ಪ ಅಂದ್ರೆ ಫ್ರೆಂಚರು ಅಂತ ಬರ್ತಿರ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಅವುಗಳನ್ನ ನೋಡೋಣ. ನಾನು ಮುಂದಿನ ವಿಡಿಯೋಗಳ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬೆಳವಣಿಗೆ ಯಾವ ರೀತಿಯಾಗಿ ಆಗ್ತದ, ಯಾವ ರೀತಿಯಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧಗಳು ನಡೀತಾವ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿವರೆಗೆ ನಾನು ನಿಮಗಾಗಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಈಗಾಗಲೇ ಪ್ರತಿಕ್ರಿಯೆಯನ್ನ ಚೆನ್ನಾಗಿ ನೀಡಿದಿರಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತು ಹೇಳಕತ್ತಿದ್ದೆ. ಅದರಲ್ಲಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರ ಕುರಿತು ಹೇಳಿದ್ದೆ. ಅಲ್ಲೊಂದು ಕೋಡನ್ ಸಹಿತ ಹೇಳಿದ್ದೆ. ಮೊದಲು ಬಂದವರು ಪೋರ್ಚುಗೀಸರು, ನಂತರ ಬಂದವರು ಡಚ್ಚರು, ಇಂಗ್ಲಿಷರು, ಫ್ರೆಂಚರು, PDEF ಅಂತೇಳಿ. ಇವಾಗ ಆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರಂತೆ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಆರಂಭಿಸಿದಂತ ಇನ್ನೊಂದು ಪ್ರಮುಖ ಅಂದ್ರೆ ಸಣ್ಣ ಯುರೋಪಿಯನ್ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಡೇನರು ಅಂತಂದ್ರೆ ಡೆನ್ಮಾರ್ಕ್ ದೇಶದವರು. ಆ ಡೆನ್ಮಾರ್ಕ್ ದೇಶದವರಾಗಿರ್ತಕ್ಕಂಥ ಡೇನರು ಬ್ರಿಟಿಷರಂತೆ ತಾವು ಸಹಿತ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಆರಂಭಿಸಬೇಕಂತಕ್ಕಂತ ಒಂದು ಉದ್ದೇಶದಿಂದ ಕ್ರಿಸ್ತಶಕ 1616 ತಮ್ಮ ರಾಜಧಾನಿ ಕೋಪನ್ ಹೆಗನ್ ನಲ್ಲಿ ಒಂದು ಡೇನ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿಕೊಳ್ಳುತ್ತಾರೆ. ಕ್ರಿಸ್ತಶಕ 1616ರಲ್ಲಿ. ಈಗಾಗಲೇ ಹಿಂದಿನ ಕ್ಲಾಸ್ ನಮಗೆ ಹೇಳಿದ್ದೆ, ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಆರಂಭಿಸಲು ಕಂಪನಿಯನ್ನು ಸ್ಥಾಪಿಸಿದ ಮೊದಲ ರಾಷ್ಟ್ರ ಬ್ರಿಟಿಷರು, ಎರಡನೆಯ ರಾಷ್ಟ್ರ ಡಚ್ಚರು. ಇವಾಗ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಆರಂಭಿಸಲು ಕಂಪನಿಯನ್ನು ಸ್ಥಾಪಿಸಿದಂತ ಮೂರನೇ ರಾಷ್ಟ್ರ ಅಂತಂದ್ರೆ ಡೇನರು, ಕ್ರಿಸ್ತಶಕ 1616ರಲ್ಲಿ. ಇವಾಗ ಆ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಡೇನರು ಡೆನ್ಮಾರ್ಕ್ ದೇಶದವರು ಕ್ರಿಸ್ತಶಕ 1620 ಕೇರಳದ ತಿರುವಾಂಕೂರಿನಲ್ಲಿ ತಮ್ಮ ಪ್ರಥಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಆ ಪ್ರಥಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಈ ಡೇನರು ಭಾರತದಲ್ಲಿ ವ್ಯಾಪಾರ ಮಾಡ್ತಿರತಕ್ಕಂತ ಬ್ರಿಟಿಷರೊಂದಿಗೆ ಸಂಘರ್ಷವನ್ನ ಮಾಡಲಾಗದೆ, ಅವರ ಪ್ರಾಬಲ್ಯವನ್ನ ಎದುರಿಸಲಾಗದೆ ಭಾರತದಲ್ಲಿ ಬಹುಬೇಗನೆ ತಮ್ಮ ಅಸ್ತಿತ್ವವನ್ನ ಇವರು ಕಳೆದುಕೊಳ್ತಾರೆ. ಆದ್ರೆ ನಾವೇನು ಬ್ರಿಟಿಷ್ ಸಾಮ್ರಾಜ್ಯವನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೀವೋ, ಆ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಕರೆಸಿಕೊಂಡಿರತಕ್ಕಂತ ಬ್ರಿಟಿಷರೊಂದಿಗೆ ಸಂಘರ್ಷಕ್ಕಿಳಿದು ಕೆಲವು ದಿನಗಳ ಕಾಲ ಅವರೊಂದಿಗೆ ಸಂಘರ್ಷ ಮಾಡಿ ಕೊನೆಗೆ ಬ್ರಿಟಿಷರ ವಿರುದ್ಧವೇ ಸೋತು ಭಾರತದಲ್ಲಿ ಅವನತಿಯನ್ನ ಹೊಂದಿರತಕ್ಕಂತ ಇನ್ನೊಂದು ಯುರೋಪಿಯನ್ ರಾಷ್ಟ್ರ ಅಂತಂದ್ರೆ ನಾವು ಫ್ರೆಂಚರು ಅಂತ ಹೇಳ್ತೀವಿ. ಫ್ರೆಂಚರು ಮೂಲತಃ ಫ್ರಾನ್ಸ್ನವರು. ಆ ಫ್ರಾನ್ಸ್ನವರು ಕೆಲವು ದಿನಗಳ ಕಾಲ ನಮ್ಮಲ್ಲಿ ವ್ಯಾಪಾರವನ್ನ ಮಾಡ್ತಾರೆ, ಕೆಲವು ದಿನಗಳ ಕಾಲ ರಾಜಕೀಯವನ್ನು ಸಹಿತ ಮಾಡಿದ್ದಾರೆ.
ಅಲ್ಲಿ ಫ್ರಾನ್ಸ್ ನಲ್ಲಿ ಒಬ್ಬ ರಾಜ ಇರ್ತಾನೆ, 14ನೇ ಲೂಯಿ ಅಂತೇಳಿ. ಆ 14ನೇ ಲೂಯಿಗೆ ಒಬ್ಬ ಹಣಕಾಸು ಸಚಿವ ಇರ್ತಾನ, ಕೋಲ್ಬರ್ಟ್ ಅಂತ. ಈ ಹಣಕಾಸು ಸಚಿವನಾಗಿರ್ತಕ್ಕಂತ ಕೋಲ್ಬರ್ಟ್ 14ನೇ ಲೂಯಿಯಿಂದ ಅನುಮತಿಯನ್ನ ಪಡೆದುಕೊಂಡು ಕ್ರಿಸ್ತ ಶಕ 1664ರೊಳಗ ಒಂದು ಕಂಪನಿಯನ್ನ ಸ್ಥಾಪಿಸಿದ. ಇದನ್ನ ನಾವು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಹಾಗಾದ್ರೆ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಆರಂಭಿಸಿದಂತ ಕೊನೆಯ ಯುರೋಪಿಯನ್ ರಾಷ್ಟ್ರ ಫ್ರೆಂಚರು. ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಆರಂಭಿಸಲು ಕಂಪನಿಯನ್ನು ಸ್ಥಾಪಿಸಿದ ಕೊನೆಯ ಯುರೋಪಿಯನ್ ರಾಷ್ಟ್ರ ಅದೂ ಸಹಿತ ಫ್ರೆಂಚರು. ಯಾವಾಗ ಅಂತಂದ್ರೆ ಕ್ರಿಸ್ತ ಶಕ 1664ರಲ್ಲಿ. ಈ ನಾವು ಹಿಂದೆ ನಾನು ನಿಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ್ದೆ, ಅದಕ್ಕೊಂದು ನಿಕ್ ನೇಮ್ ಹೇಳಿದ್ದೆ, ಸ್ಯಾಮ್ ಜಾನ್ ಕಂಪನಿ ಅಂತೇಳಿ. ಈಗ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಾವು ಸಾರ್ವಕಾಲಿಕ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಇಂಗ್ಲಿಷ್ ನಲ್ಲಿ ಪರ್ಪೇಚುವಲ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತಿರ್ತೇವೆ. ಅದು ಸ್ಯಾಮ್ ಜಾನ್ ಕಂಪನಿ ಬ್ರಿಟಿಷರದ್ದು, ಪರ್ಪೇಚುವಲ್ ಈಸ್ಟ್ ಇಂಡಿಯಾ ಕಂಪನಿ ಇದು ಫ್ರೆಂಚರದ್ದು. ಈ ಕಂಪನಿ ಸ್ಥಾಪನೆ ಆದಾಗ ಔರಂಗಜೇಬ್ ಅಂತ ಒಬ್ಬ ಮೊಘಲ್ ರಾಜ ಇರ್ತಾನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ ಅಕ್ಬರ್ ಅಂತ ರಾಜ ಇದ್ದ. ಇವಾಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ ಔರಂಗಜೇಬ್ ಅಂತ ಒಬ್ಬ ರಾಜ ಇಲ್ಲಿ ಆಳ್ವಿಕೆಯನ್ನ ಮಾಡ್ತಿದ್ದ. ಕ್ರಿಸ್ತ ಶಕ 1668ರೊಳಗ ಒಬ್ಬ ಗವರ್ನರ್ ಅನ್ನ ಭಾರತಕ್ಕೆ ಕಳಿಸಿಕೊಟ್ರು, ಪ್ರೋನಿಯನ್ ಕೆರಂ ಅಂತಕ್ಕಂತ ಒಬ್ಬ ವ್ಯಕ್ತಿ. 1668ರಲ್ಲಿ ಭಾರತಕ್ಕೆ ಬಂದಿರತಕ್ಕಂತ ಈ ಪ್ರೋನಿಯನ್ ಕೆರಂ ಎಂಬ ಫ್ರೆಂಚರ ಮೊದಲ ಗವರ್ನರ್ ಔರಂಗಜೇಬ್ ಎಂಬ ಮೊದಲ ರಾಜನಿಂದ ಅನುಮತಿಯನ್ನ ಪಡೆದುಕೊಂಡು ಕ್ರಿಸ್ತ ಶಕ 1668ರಲ್ಲಿ ಸೂರತ್ ನಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರವನ್ನ ಸ್ಥಾಪಿಸ್ತಾನೆ. ಭಾರತದಲ್ಲಿ ಫ್ರೆಂಚರ ಮೊದಲ ವ್ಯಾಪಾರ ಕೇಂದ್ರ ಅಂದ್ರೆ ಸೂರತ್. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಕೊಚ್ಚಿ. ಭಾರತದಲ್ಲಿ ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಮಚಲಿಪಟ್ಟಣಂ. ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್. ಭಾರತದಲ್ಲಿ ಡೇನರ ಮೊದಲ ವ್ಯಾಪಾರ ಕೇಂದ್ರ ತಿರುವಾಂಕೂರು. ಅದೇ ರೀತಿಯಾಗಿ ಭಾರತದಲ್ಲಿ ಫ್ರೆಂಚರ ಮೊದಲ ವ್ಯಾಪಾರ ಕೇಂದ್ರವು ಸಹಿತ ಸೂರತ್. ಆ ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದವನು ಜಹಾಂಗೀರ್ ಆಗಿದ್ರೆ, ಈ ಫ್ರೆಂಚರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಿದವನು ಮೊಘಲರ ದೊರೆಯಾಗಿರ್ತಕ್ಕಂತ, ಮೊಘಲರ ಕೊನೆಯ ಪ್ರಬಲ ದೊರೆಯಾಗಿರ್ತಕ್ಕಂತ ಔರಂಗಜೇಬ. ಈ ವ್ಯಕ್ತಿ ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪಿಸ್ತಾನೆ. ಅದಾದ ನಂತರ ನಂತರ ಬರ್ತಕ್ಕಂತ ಎರಡನೇ ಗವರ್ನರ್ ಜನರಲ್ 1674ರೊಳಗ ಬರ್ತಾನೆ. ಫ್ರಾಂಕೋಯಿನ್ ಮಾರ್ಟಿನ್ ಅಂತಕ್ಕಂತ ಒಬ್ಬ ವ್ಯಕ್ತಿ. ಫ್ರಾಂಕೋಯಿನ್ ಮಾರ್ಟಿನ್. ಈ ಫ್ರಾಂಕೋಯಿನ್ ಮಾರ್ಟಿನ್ ಭಾರತಕ್ಕೆ ಬಂದು 1674ರಲ್ಲಿ ಭಾರತಕ್ಕೆ ಬಂದು ಈ ಕಡೆ ಪೂರ್ವ ಕರಾವಳಿ ಒಳಗ ಈ ಭಾಗದಲ್ಲಿ ವಿಜಯಪುರದ ಆದಿಲ್ ಶಾಹಿಗಳ ಪ್ರತಿನಿಧಿಯಾಗಿರ್ತಕ್ಕಂಥ ಶೇರ್ ಖಾನ್ ಲೋಧಿಯಿಂದ ಒಂದು ಪ್ರದೇಶವನ್ನ ಪಡ್ಕೊಳ್ತಾನೆ. ಆ ಒಂದು ಪ್ರದೇಶವನ್ನ ಪಡ್ಕೊಂಡಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದ. ಆ ವ್ಯಾಪಾರ ಕೇಂದ್ರದ ಸುತ್ತ ಒಂದು ನಗರ ಬೆಳೆತದ. ಆ ನಗರ ಪಾಂಡಿಚೇರಿ ಅಂತಾಯ್ತು. ಇವತ್ತಿನ ಪೂರ್ವ ಕರಾವಳಿಯ ಕೋರಮಂಡಲ ತೀರದಲ್ಲಿ ಬರ್ತಕ್ಕಂಥದ್ದು. ಆ ಪಾಂಡಿಚೇರಿ ಅಂತ ಏನ್ ನಗರ ಬೆಳೆದದೋ ಆ ಪಾಂಡಿಚೇರಿಯನ್ನ ಈತ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ಳುತ್ತಾನೆ. ಆದ್ದರಿಂದಾಗಿ ಈ ಫ್ರಾಂಕೋಯಿನ್ ಮಾರ್ಟಿನ್ ಅನ್ನ ನಾವು ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರಿತೇವೆ. ಇವರ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಆದ್ರ ಇವರ ರಾಜಧಾನಿ ಪಾಂಡಿಚೇರಿ ಅಂತ ನಾವು ಹೇಳ್ಬೇಕಾದ. ಕೊನೆಯವರೆಗೂ ಇವರ ರಾಜಧಾನಿ ಪಾಂಡಿಚೇರಿನೇ ಆಗಿರ್ತದ. ಈ ಫ್ರಾಂಕೋಯಿನ್ ಮಾರ್ಟಿನ್ ನಂತರ ಭಾರತಕ್ಕೆ ಬಂದಂತ ಫ್ರೆಂಚರ ಗವರ್ನರ್ ಯಾರಪ್ಪ ಅಂದ್ರೆ ಡೂಪ್ಲೆ ಅಂತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ನಾವು ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯದ ಧ್ರುವತಾರೆ, ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯದ ಉಷಾತಾರೆ, ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯದ ಮಿನುಗುವ ನಕ್ಷತ್ರ ಅಂತ ಕರಿತಿರ್ತೇವೆ. ಯಾರಪ್ಪ ಅಂತಂದ್ರೆ ಡೂಪ್ಲೆ ಅಂತ ವ್ಯಕ್ತಿ. ಭಾರತಕ್ಕೆ ಬಂದಂತ ಅಷ್ಟೂ ಜನ ಫ್ರೆಂಚ್ ಗವರ್ನರ್ಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷಿಯಾಗಿದ್ದಂತ ವ್ಯಕ್ತಿ. ಕ್ರಿಸ್ತ ಶಕ 1742ರೊಳಗ ಈತ ಭಾರತಕ್ಕೆ ಬರ್ತಾನೆ. ಈ ವ್ಯಕ್ತಿ ಭಾರತಕ್ಕೆ ಬರುವುದರೊಂದಿಗೆ ಜೊತೆಗೆ ತನ್ನ ಜೊತೆಗೊಂದು ನೌಕಾಪಡೆಯನ್ನ ತಗೊಂಡು ಬಂದ. ಒಂದು ನೌಕಾಪಡೆಯನ್ನ ತಗೊಂಡು ಬಂದಂತ ಈ ವ್ಯಕ್ತಿ ಡೂಪ್ಲೆ ಅದನ್ನ ಇಲ್ಲಿ ಸುತ್ತಮುತ್ತಲಿನ ದೇಶೀಯ ರಾಜರಿಗೆ ಹೇಳ್ತಾನೆ, ಈ ನೌಕಾಪಡೆಯನ್ನ ನಿಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ರಿ, ಇದರ ಖರ್ಚು ವೆಚ್ಚಗಳನ್ನ ನೀವೇ ನೋಡ್ಕೊಳ್ರಿ, ನಿಮ್ಮ ಮೇಲೆ ಯಾರಾದ್ರೂ ದಾಳಿ ಮಾಡಿದಾಗ ಇದೇ ನೌಕಾಪಡೆಯನ್ನ ನೀವು ನಿಮ್ಮ ರಕ್ಷಣೆಗಾಗಿ ಬಳಸಿಕೊಳ್ರಿ ಅಂತ ಹೇಳ್ದ. ಇಂಥದೇ ಒಂದು ಪದ್ಧತಿ ಬ್ರಿಟಿಷರ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ, ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿ. ಅದನ್ನ ನಾವು ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಆದ್ರ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ ಆದ್ರೆ ಆ ಸಹಾಯಕ ಸೈನ್ಯ ಪದ್ಧತಿಯ
ಪರಿಕಲ್ಪನೆಯನ್ನ ನೀಡಿದಂತ ವ್ಯಕ್ತಿ ಡೂಪ್ಲೆ. ಈತನ ಏನು ಪರಿಕಲ್ಪನೆಯನ್ನೇನೋ ಕೊಟ್ಟ, ಆದ್ರೆ ಈತನ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಭಾರತದಲ್ಲಿ ಒಪ್ಪಿಕೊಳ್ಳಲಿಲ್ಲ. ಈ ವ್ಯಕ್ತಿ ಬಂದದ್ದು ವ್ಯಾಪಾರಕ್ಕಾಗಿ, ಆ ವ್ಯಾಪಾರಕ್ಕಿಂತ ಹೆಚ್ಚಾಗಿ ಈತ ಮಾಡಿದಂತ ಕಾರ್ಯಗಳೇನಪ್ಪಾ ಅಂತಂದ್ರ ರಾಜಕೀಯ. ವಿನಾಕಾರಣವಾಗಿ ದೇಶೀಯ ರಾಜರ ಆಡಳಿತದಲ್ಲಿ ಹಸ್ತಕ್ಷೇಪವನ್ನ ಮಾಡುವುದರ ಮೂಲಕ ಭಾರತದಲ್ಲಿ ಆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೆಲವು ದಿನಗಳ ಕಾಲ ಅಪಾರ ಪ್ರಮಾಣದ ಲಾಭವನ್ನುಂಟು ಮಾಡಿದರೆ, ಇನ್ನು ಕೆಲವು ದಿನಗಳ ಕಾಲ ಭಾರತದಲ್ಲಿ ಆ ಫ್ರೆಂಚರು ಅವನತಿ ಹೊಂದೋದಕ್ಕೆ ಕಾರಣ ಇದೇ ವ್ಯಕ್ತಿ ಆಗಿರ್ತಾನ. ಈ ವ್ಯಕ್ತಿ ಮಾಡಬೇಕಾದದ್ದು ವ್ಯಾಪಾರ, ಅದನ್ನ ಬಿಟ್ಟು ಏನ್ ಮಾಡದ ಅನ್ನೋದನ್ನ ನಾವೀಗ ನೋಡೋಣ. ಈ ಫ್ರೆಂಚರು ಮತ್ತು ಬ್ರಿಟಿಷರು, ಡೇನರು ಯಾರೇ ಇರುವಾಗ ಇಲ್ಲಿ ಭಾರತದಲ್ಲಿ ಆಡಳಿತ ನಡೆಸ್ತಕ್ಕಂತ ಒಂದು ಸಾಮ್ರಾಜ್ಯ ಮೊಘಲ ಮನೆತನ ಅಥವಾ ಮೊಘಲ ಸಾಮ್ರಾಜ್ಯ ಅಂತೇಳಿ. ಈ ದೆಹಲಿಯನ್ನ ರಾಜಧಾನಿಯನ್ನಾಗಿಸಿಕೊಂಡು, ಆಗ್ರಾವನ್ನ, ಫತೇಪುರ್ ಸಿಕ್ರಿಯನ್ನ, ಇನ್ ಕೆಲವು ದಿನಗಳ ಕಾಲ ಲಾಹೋರನ್ನ ತಮ್ಮ ಉಪರಾಜಧಾನಿಯನ್ನಾಗಿಸಿಕೊಂಡು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಮೊಘಲ ಸಾಮ್ರಾಜ್ಯ. ಸುಮಾರು 15 ಜನ ರಾಜರ ಆಳ್ವಿಕೆಯನ್ನ ಮಾಡ್ತಾರೆ. ಅದರೊಳಗೆ 6 ಜನ ಪ್ರಮುಖರಾದವರು. ಅವರು ಮೊಘಲರು ತಮ್ಮ ಆಡಳಿತಕ್ಕೆ ಅನುಕೂಲವಾಗಿ, ಇವತ್ತೇನು ನಮ್ಮ ದೇಶವನ್ನ ರಾಜ್ಯಗಳಾಗಿ, ರಾಜ್ಯವನ್ನ ಜಿಲ್ಲೆಗಳಾಗಿ, ಜಿಲ್ಲೆಗಳನ್ನ ತಾಲೂಕುಗಳಾಗಿ, ತಾಲೂಕುಗಳನ್ನ ಗ್ರಾಮಗಳನ್ನಾಗಿ ಮಾಡಿದೀವೋ, ಈ ರೀತಿಯಾಗಿ ತಮಗೆ ಆಡಳಿತಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ತಮ್ಮ ರಾಜ್ಯವನ್ನ ಸುಬಾಗಳನ್ನಾಗಿ ಅಂತಂದ್ರೆ ಪ್ರಾಂತ್ಯಗಳನ್ನಾಗಿ ಮಾಡ್ಕೊಂಡಿದ್ರು. ಆ ಪ್ರಾಂತ್ಯಗಳನ್ನ ಜಿಲ್ಲೆಗಳಾಗಿ ಅಂದ್ರೆ ಜಿಲ್ಲೆಗಳನ್ನ ಸರ್ಕಾರಗಳು ಅಂತ ಕರೀತಿದ್ರು. ಸರ್ಕಾರಗಳನ್ನ ಪರಗಣಗಳಾಗಿ ಅಂದ್ರೆ ತಾಲೂಕುಗಳಾಗಿ, ತಾಲೂಕುಗಳನ್ನ ಗ್ರಾಮಗಳಾಗಿ. ಹಾಗಾದ್ರೆ ಮೊಘಲರ ಕಾಲದಲ್ಲಿ ಪ್ರಾಂತ್ಯಗಳನ್ನ ಏನೆಂದು ಕರೆಯಲಾಗುತ್ತಿತ್ತು ಅಂದ್ರೆ ಸುಬಾಗಳಾಗಿ, ಮೊಘಲರ ಕಾಲದಲ್ಲಿ ಜಿಲ್ಲೆಗಳನ್ನ ಸರ್ಕಾರಗಳಾಗಿ, ಮೊಘಲರ ಕಾಲದಲ್ಲಿ ತಾಲೂಕುಗಳನ್ನ ಪರಗಣಗಳಾಗಿ ಕರಿತಿದ್ರು. ಈ ರೀತಿಯಾಗಿ ಆಡಳಿತ ವ್ಯವಸ್ಥೆ ಇತ್ತು. ಕ್ವಶನ್ ಕೇಳಿದರೊಮ್ಮೆ ಮೊಘಲರ ಕಾಲದಲ್ಲಿ ಜಿಲ್ಲೆಗಳನ್ನ ಏನೆಂದು ಕರೆಯಲಾಗುತ್ತಿತ್ತು ಅಂತೇಳಿ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಒಳಗ ಅದೊಂದು ಕ್ವಶನ್ ಬಂದಿದೆ. ಜಿಲ್ಲೆಗಳು ಅಂತಂದ್ರ ಸರ್ಕಾರಗಳು, ಇನ್ನಾಮೇಲೆ ಪ್ರಾಂತ್ಯಗಳಿಗೆ ಸುಬಾಗಳು ಅಂತ ಕರೆದಾರ. ಆ ಅಕ್ಬರನ ಕಾಲದಲ್ಲಿ 15 ಸುಬಾ ಇದ್ವು. ನಂತರ ಬರ್ತಕ್ಕಂಥ ಜಹಾಂಗೀರನ ಕಾಲದಲ್ಲಿ 17 ಸುಬಾಗಳಿದ್ದವು. ನಂತರ ಬರ್ತಕ್ಕಂಥ ಶಹಜಹಾನ್ನ ಕಾಲದಲ್ಲಿ 22 ಸುಬಾಗಳಿದ್ದವು. ನಂತರ ಕೊನೆಗೆ ಬರ್ತಕ್ಕಂಥ ಔರಂಗಜೇಬನ ಕಾಲದಲ್ಲಿ 21 ಸುಬಾಗಳು ಇರ್ತವೆ, ಅಂದ್ರೆ 21 ಪ್ರಾಂತ್ಯಗಳು ಇರ್ತವೆ. ಇವಾಗ ಆ 15, 17, 22, 21 ಅದರಲ್ಲಿ ಕೆಲವೊಂದು 2-3 ನಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕಾಗ್ತದ. ಅದರೊಳಗ ಇದನ್ನ ನಾವು ಪೂರ್ವ ಕರಾವಳಿ ಅಂತ ಕರಿತೀವಿ. ಈ ಪೂರ್ವ ಕರಾವಳಿ ಒಳಗ ತಮಿಳುನಾಡಿನ ಕರಾವಳಿಯನ್ನ ನಾವು ಕೋರಮಂಡಲ ತೀರ ಅಂತ ಕರಿತೀವಿ. ತಮಿಳುನಾಡಿನ ಕರಾವಳಿ ಕೋರಮಂಡಲ ತೀರ. ಈ ತಮಿಳುನಾಡಿನ ಕೋರಮಂಡಲ ತೀರ, ಈ ತಮಿಳುನಾಡಿನ ಕೋರಮಂಡಲ ತೀರ ಹಾಗೂ ಅದರ ಹಿನ್ನಾಡನ್ನ, ತಮಿಳುನಾಡಿನ ಏನ್ ಕರಾವಳಿ ಇದೆ ಕೋರಮಂಡಲ ಹಾಗೂ ಅದರ ಹಿನ್ನಾಡು ಪ್ರದೇಶವನ್ನ ಕ್ರಿಸ್ತಶಕ 18ನೇ ಶತಮಾನದ ಅವಧಿಯಲ್ಲಿ ಕಾರ್ನಾಟಿಕ್ ಅಂತ ಕರಿತಿದ್ರು. ಕಾರ್ನಾಟಿಕ್ ಅಂದ್ರೆ ಇಲ್ಲಿ ಬರ್ತಕ್ಕಂತ ಈ ಕಾರ್ನಾಟಿಕಕ್ಕೂ ಮತ್ತು ಕರ್ನಾಟಕಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕರ್ನಾಟಕನೇ ಬೇರೆ, ಈ ಕಾರ್ನಾಟಿಕನ ಬೇರೆ. ಕರ್ನಾಟಕನ ಬೇರೆ, ಕಾರ್ನಾಟಿಕನ ಬೇರೆ. ಇಲ್ಲ ಹೇಳಿದ್ರೆ ಮೊಘಲರು ತಮ್ಮ ರಾಜ್ಯವನ್ನು ಸುಬಾಗಳಾಗಿ ಮಾಡಿದ್ರು. ಸುಬಾಗಳಿಗೆ ಸುಬೇದಾರ, ಸುಬಾಗಳ ಸರ್ಕಾರಗಳಾಗಿ, ಸರ್ಕಾರಗಳಿಗೆ ಫೌಜ್ದಾರ, ಸರ್ಕಾರಗಳನ್ನ ಪರಗಣಗಳಾಗಿ, ಪರಗಣಗಳಿಗೆ ಸೀಕ್ದಾರ, ಪರಗಣಗಳನ್ನ ಗ್ರಾಮಗಳಾಗಿ, ಗ್ರಾಮಗಳಿಗೆ ಚೌಕಿದಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಡಳಿತವನ್ನ ಮಾಡ್ತಿದ್ರು ಅಂತ ಹೇಳಿದೆ. ಈ ಕಾರ್ನಾಟಿಕ್ ಅಂತಕ್ಕಂಥ ಒಂದು ಸುಬಾ ಏನಿದೆ, ಇದರ ರಾಜಧಾನಿ ಆರ್ಕಾಟ್ ಆಗಿತ್ತು. ಇಲ್ಲೊಬ್ಬ ವ್ಯಕ್ತಿಯ ಆಳ್ವಿಕೆಯನ್ನ ಮಾಡುತ್ತಿದ್ದ ಸುಬೇದಾರನಾಗಿ ದೋಸ್ತ್ ಅಲಿ ನವಾಬ ಅಂತ. ಇಲ್ಲಿ ಆಳ್ವಿಕೆಯನ್ನ ಮಾಡತಕ್ಕಂತ ವ್ಯಕ್ತಿ ದೋಸ್ತ್ ಅಲಿ ನವಾಬ ಸುಬೇದಾರನಾಗಿದ್ದ. ಕೆಲವು ದಿನಗಳ ಕಾಲ ಮೊಘಲರ ಅಧೀನದಲ್ಲಿ ಸುಬೇದಾರನಾಗಿ ಕಾರ್ಯನಿರ್ವಹಣೆ ಮಾಡಿದಂತಹ ದೋಸ್ತ್ ಅಲಿ ನವಾಬ ಕ್ರಿಸ್ತಶಕ 1740ರಲ್ಲಿ ಈ ಮೊಘಲರಿಂದ ಸ್ವತಂತ್ರಘೋಷಿಸಿಕೊಂಡು ಒಂದು ಹೊಸ ಸಂತತಿಯನ್ನ ಆರಂಭಿಸ್ತಾನೆ, ಕಾರ್ನಾಟಿಕದ ನವಾಬ ಸಂತತಿ ಅಂತೇಳಿ. ಇಲ್ಲಿ ಪ್ರಶ್ನೆ ಕೇಳುತ್ತಿರುತ್ತಾರೆ, ಕಾರ್ನಾಟಿಕ್ ನವಾಬ ಸಂತತಿಯ ಸ್ಥಾಪಕ ಯಾರು ಅಂತ. ಈ ಕಾರ್ನಾಟಿಕ್ ನವಾಬ ಸಂತತಿಯ ಸ್ಥಾಪಕ ದೋಸ್ತ್ ಅಲಿ ನವಾಬ. ಕೆಲವು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡಿದ. ಕ್ರಿಸ್ತಶಕ 1740ರಲ್ಲಿ ಇಲ್ಲಿ ಮರಾಠರ ಪೇಶ್ವೆಗಳು ಬಂದು ದೋಸ್ತ್ ಅಲಿ ನವಾಬನ ಮೇಲೆ ದಾಳಿ ಮಾಡಿ ಈತನನ್ನ ಕೊಂದು ಈತನ ಅಳಿಯ ಚಂದಾ ಸಾಹೇಬನನ್ನ ಅಪಹರಿಸಿಕೊಂಡು ತಗೊಂಡು ಹೋಗ್ತಾರೆ. ಆಗ ಈ ದೋಸ್ತ್ ಅಲಿ ನವಾಬನ ಮಗ ಸಫ್ದರ್ ಅಲಿ ಅಂತಕ್ಕಂತ ವ್ಯಕ್ತಿ, ಈ ಸಫ್ದರ್ ಅಲಿ ಮರಾಠರಿಗೆ 1 ಕೋಟಿ ಹಣವನ್ನ ಕೊಟ್ಟು ತನ್ನ ಕಾರ್ನಾಟಿಕ್ ಅನ್ನ ಮರಳಿ ಪಡ್ಕೊಂಡ. ತಾನು ಅಲ್ಲಿ ಕಾರ್ನಾಟಿಕದ ನವಾಬನಾದ ಅಂತಂದ್ರೆ ಈ ದೋಸ್ತ್ ಅಲಿ ನವಾಬನ ನಂತರ ಕಾರ್ನಾಟಿಕದ ನವಾಬನಾಗಿರ್ತಕ್ಕಂತ ವ್ಯಕ್ತಿ ಸಫ್ದರ್ ಅಲಿ. ಈ ಸಫ್ದರ್ ಅಲಿ ನವಾಬನಾಗಿರ್ಬೇಕಾದ್ರೆ ಈತನ ತಮ್ಮನಾಗಿರ್ತಕ್ಕಂತ ಅಲಿ ಮುರ್ತಾಬ್ ಇದ್ದವನು
ತಾನು ನವಾಬನಾಗುವ ಆಸೆಯಿಂದ ಈ ಸಫ್ದರಳಿಯನ್ನ ಕೊಲ್ತಾನೆ. ಇನ್ನು ತಾನು ನವಾಬನಾಗಬೇಕು ಅಂತ ಈತ ಬಯಸ್ತಿರ್ಬೇಕಾದ್ರ ಈ ಕಡೆ ಹೈದರಾಬಾದ್ ಅಂತಕ್ಕಂತ ಒಂದು ಪ್ರದೇಶದಿಂದ ಹೈದರಾಬಾದ್ ನಿಜಾಮನ ಸೇನಾಪತಿ ಬರ್ತಾನೆ ಅನ್ವರುದ್ದೀನ್. ಈತನನ್ನ ಹೊರಗಾಕಿ ತಾನು ಕರ್ನಾಟಕದ ನವಾಬನಾಗ್ತಾನ. ಇದನ್ನ ನಾವು ಕರ್ನಾಟಕದ ನವಾಬರ ಸಂತತಿ ಅಂತ ಕರಿತೀವಿ. ಕರ್ನಾಟಕದ ನವಾಬರ ಸಂತತಿ ಸ್ಥಾಪಕ ದೋಸ್ತಲಿ ನವಾಬ, ಆತನ ನಂತರ ಬರ್ತಕ್ಕಂಥವನು ಸಫ್ದರಲಿಯ ನಂತರ ಬರ್ತಕ್ಕಂಥವನು ಅನ್ವರುದ್ದೀನ್ ಕರ್ನಾಟಕದ ನವಾಬನಾದಾಗ ಮರಾಠರು ಚಂದಾ ಸಾಹೇಬನನ್ನ ಬಿಡುಗಡೆ ಮಾಡಿದರು. ಆ ಚಂದಾ ಸಾಹೇಬ ಬಂದು ತಾನು ಕರ್ನಾಟಕದ ನವಾಬನಾಗಬೇಕನ್ನೋ ಬಯಕೆಯೊಂದಿಗೆ, ಚಂದಾ ಸಾಹೇಬ ಯಾರು ಅಂತಂದ್ರೆ ದೋಸ್ತಲಿ ನವಾಬನ ಅಳಿಯ, ತಾನು ಕರ್ನಾಟಕದ ನವಾಬನಾಗಬೇಕನ್ನೋ ಬಯಕೆಯಿಂದ ಈತ ಹೋಗಿ ಡೂಪ್ಲೆಯ ಬೆಂಬಲವನ್ನ ಪಡೆದುಕೊಳ್ಳುತ್ತಾನೆ. ತಾನು ಕರ್ನಾಟಕದ ನವಾಬನಾಗಬೇಕೆಂದು ಚಂದಾ ಸಾಹೇಬ ಹೋಗಿ ಡೂಪ್ಲೆ ಬೆಂಬಲವನ್ನ ಪಡೆದುಕೊಂಡಿದ್ದಾಗ ಆತನ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಅನ್ವರುದ್ದೀನ್ ಹೋಗಿ ಬ್ರಿಟಿಷರ ಬೆಂಬಲವನ್ನ ಪಡೆದುಕೊಳ್ಳುತ್ತಾನೆ. ಇಲ್ಲಿ ಕರ್ನಾಟಕದೊಳಗ ಎರಡು ಬಣಗಳಾಗಿದ್ದಾವೆ. ಒಂದು ಬ್ರಿಟಿಷರ ಬಣ ಆತನ ಕಡೆಗೆ ಅನ್ವರುದ್ದೀನ್ ದನ, ಇನ್ನೊಂದು ಫ್ರೆಂಚರು ಅಥವಾ ಡೂಪ್ಲೆಯ ಬಣ, ಅಲ್ಲೊಬ್ಬ ವ್ಯಕ್ತಿ ಇದಾನೆ ಚಂದಾ ಸಾಹೇಬ ಅಂತೇಳಿ. ಇಲ್ಲಿ ಎರಡು ಬಣಗಳಾಗಿದ್ದಾವೆ. ಆಮೇಲೆ ಇವತ್ತಿನ ತೆಲಂಗಾಣ ಭೂಭಾಗದೊಳಗ ಬರ್ತಕ್ಕಂತ ಹೈದರಾಬಾದ್ ಅಂತ ಪ್ರದೇಶ. ಏನ್ ಹೈದರಾಬಾದ್ ಅಂತ ಪ್ರದೇಶ ಇದೆ, ಹೈದರಾಬಾದ್ ಮೊಘಲರ ಕಾಲದಲ್ಲಿ ಒಂದು ಸುಬ ಆಗಿತ್ತು. ಈ ಹೈದರಾಬಾದ್ನ ರಾಜಧಾನಿ ಸುಬಾದ ರಾಜಧಾನಿ ಹೈದರಾಬಾದ್ ಆಗಿರ್ತದ. ಈ ಹೈದರಾಬಾದ್ನೊಳಗ ಒಬ್ಬ ಸುಬೇದಾರ ಆಳ್ವಿಕೆಯನ್ನ ಮಾಡ್ತಿದ್ದ, ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅಂತೇಳಿ. ನಾವು ಜಸ್ಟ್ ಆತನನ್ನ ಅಸಫ್ ಜಾ ನಿಜಾಮ್ ಅಂತ ಕರೋಣ. ಈತ ಅಲ್ಲಿ ಹೈದರಾಬಾದ್ನೊಳಗೂ ಸುಬೇದಾರನಾಗಿದ್ದ. ಕೆಲವು ದಿನಗಳ ಕಾಲ ಮೊಘಲರ ಅಧೀನದಲ್ಲಿ ಸುಬೇದಾರನಾಗಿದ್ದಂತ ಹೈದರಾಬಾದ್ನ ನಿಜಾಮ ಅಸಫ್ ಜಾ ಮೊಘಲರಿಂದ ಸ್ವತಂತ್ರಘೋಷಿಸಿಕೊಂಡು ಹೊಸ ಒಂದು ಸಂತತಿಯನ್ನ ಆರಂಭಿಸಿದ. ಅದನ್ನ ನಾವು ಹೈದರಾಬಾದ್ ನಿಜಾಮ ಸಂತತಿ ಅಂತ ಕರಿತೇವೆ. ಒಂದು ಕರ್ನಾಟಕದ ನವಾಬರ ಸಂತತಿ, ಈ ಕಡೆ ಒಂದು ಹೈದರಾಬಾದ್ ನಿಜಾಮ ಸಂತತಿ. ಈ ಅಸಫ್ ಜಾನಿಗೆ ಒಂದು ಮೂಲ ಹೆಸರು ಚಿನ್ ಕ್ವಿಲಿಕ್ ಖಾನ್ ಅಂತೇಳಿ. ಈತನ ಮೂಲ ಹೆಸರು ಚಿನ್ ಕ್ವಿಲಿಕ್ ಖಾನ್. ಈ ಚಿನ್ ಕ್ವಿಲಿಕ್ ಖಾನ್ ಮತ್ತು ಅಸಫ್ ಜಾ ನಿಜಾಮ್ ಇಬ್ರು ಒಂದು, ಈತನದೇ ಮೂಲ ಹೆಸರದು. ಈತ ಕ್ರಿಸ್ತ ಶಕ 1748ರವರೆಗೆ ಹೈದರಾಬಾದ್ನ ನಿಜಾಮನಾಗಿ ಆಳ್ವಿಕೆಯನ್ನ ಮಾಡ್ತಾನ. ಹೈದರಾಬಾದ್ ಪ್ರಾಂತ್ಯವನ್ನ ಅಂದ್ರೆ ಆ ಒಂದು ರಾಜ್ಯವನ್ನ ಆಳದ. 1748ರಲ್ಲಿ ಅಸಫ್ ಜಾ ನಿಜಾಮ್ ನಿಧನ ಹೊಂದಿದ ನಂತರ ಆತನ ಮೊಮ್ಮಗನಾಗಿರ್ತಕ್ಕಂತ ಮುಜಾಫರ್ ಜಂಗ್ ಹಾಗೂ ಆತನ ಮಗನಾಗಿರ್ತಕ್ಕಂತ ಆತನ ಮಗ ನಾಸಿರ್ ಜಂಗ್ ಇವರಿಬ್ಬರ ಮಧ್ಯೆ ಸಿಂಹಾಸನಕ್ಕಾಗಿ, ಹೈದರಾಬಾದ್ ನಿಜಾಮರ ಸಿಂಹಾಸನಕ್ಕಾಗಿ ಕಲಹ ಆರಂಭವಾಗ್ತದ. ಇವರಿಬ್ಬರ ಮಧ್ಯೆ ಕಲಹ ಆರಂಭವಾದಾಗ ಈ ಅಸಫ್ ಜಾನ ಇನ್ನೊಬ್ಬ ಮಗನಾಗಿರ್ತಕ್ಕಂತ ಸಲಾಬತ್ ಜಂಗ್ ತಟಸ್ಥ ನೀತಿಯನ್ನು ಅನುಸರಿಸ್ತಾನೆ. ಆತ ಯಾವಾಗ ಬರ್ತಾನೆ ಅನ್ನೋದನ್ನ ಮುಂದೆ ನೋಡೋಣ. ಮತ್ತೆ ಬರ್ತಾನೆ ಆತ ಸಲಾಬತ್ ಜಂಗ್ ಅಂತೇಳಿ. ಇವರಿಬ್ಬರ ಮಧ್ಯೆ ಅಂದ್ರೆ ಅಸಫ್ ಜಾನ ನಿಧನದ ನಂತರ ಮೊಮ್ಮಗನಾಗಿರ್ತಕ್ಕಂತ ಮುಜಾಫರ್ ಜಂಗ್ ಹಾಗೂ ಮಗನಾಗಿರ್ತಕ್ಕಂತ ನಾಸಿರ್ ಜಂಗ್ನ ನಡುವೆ ಹೈದರಾಬಾದ್ನ ಸಿಂಹಾಸನಕ್ಕಾಗಿ ಕಲಹ ನಡೆದಾಗ ಈ ಮುಜಾಫರ್ ಜಂಗ್ ಇದ್ದವನು ಹೋಗಿ ಡೂಪ್ಲೆಯ ಬೆಂಬಲವನ್ನ ಪಡೆದುಕೊಳ್ಳುತ್ತಾನೆ. ಈತ ಡೂಪ್ಲೆಯ ಬೆಂಬಲವನ್ನ ಪಡೆದುಕೊಂಡಾಗ ನಾಸಿರ್ ಜಂಗ್ ಹೋಗಿ ಬ್ರಿಟಿಷರ ಬೆಂಬಲವನ್ನ ಪಡೆದುಕೊಂಡ. ಇಲ್ಲಿ ಎರಡು ಬಣಗಳಾಗಿದ್ದಾವೆ. ಒಂದು ಬ್ರಿಟಿಷರ ಬಣದ ಕಡೆ ಅನ್ವರುದ್ದೀನ್ ಅಂತದಾನ, ಈ ಕಡೆ ನಾಸಿರ್ ಜಂಗ್ ಅಂತದಾನ. ಇನ್ನೊಂದು ಫ್ರೆಂಚರ ಡೂಪ್ಲೆಯ ಬಣದಲ್ಲಿ ಈ ಕಡೆ ಕರ್ನಾಟಕದಿಂದ ಚಂದಾ ಸಾಹೇಬ ಅಂತದಾನ, ಹೈದರಾಬಾದ್ ನಿಂದ ಮುಜಾಫರ್ ಜಂಗ್ ಅಂತದಾನೆ. ಇವೆರಡು ಬಣಗಳೇನಾಗಿದಾವೋ ಇಲ್ಲಿರ್ತಕ್ಕಂಥ ಸ್ಥಳೀಯ ರಾಜರು ನಾಮಕಾವಸ್ಥೆ ಮಾತ್ರ, ಪಾತ್ರಧಾರಿಗಳು ಅಂತ ಹೇಳ್ಬಹುದು. ಇಲ್ಲಿ ಇವರೆಲ್ಲರ ಮಧ್ಯೆ ಆಂತರಿಕ ಕಲಹ ನಡೆದಕ್ಕ ಸೂತ್ರಧಾರರು ಅಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರ ಡೂಪ್ಲೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರೆಲ್ಲರ ಮಧ್ಯೆ ಆಂತರಿಕ ಕಲಹಕ್ಕೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿ ಈ ಡೂಪ್ಲೆ ಆಗಿರ್ತಾನೆ. ಇಲ್ಲೇನು ಎರಡು ಬಣಗಳಾಗಿದಾವೋ ಈ ಎರಡು ಬಣಗಳ ಮಧ್ಯೆ ಕ್ರಿಸ್ತ ಶಕ 1746ರಿಂದ ಕ್ರಿಸ್ತ ಶಕ 1763ರವರೆಗೆ
ಈ ಕಾರ್ನಾಟಿಕ್ ಪ್ರದೇಶದಲ್ಲಿ 3 ಯುದ್ಧಗಳು ನಡೀತವೆ. ಆ 3 ಯುದ್ಧಗಳನ್ನು ನಾವು ಕಾರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. ಯಾವಾಗಿಂದ ಅಂದ್ರೆ ಕ್ರಿಸ್ತಶಕ 1746ರಿಂದ 1763ರವರೆಗೆ 3 ಯುದ್ಧಗಳು. ಇವು 2 ಮನೆತನಗಳು ಏನದಾವಲ್ಲ, 2 ಸಂತತಿಗಳು ಯಾರ್ಯಾರ ಮಧ್ಯೆ ಕಲಹ ನಡೀತಾನೋ ನಮಗೆ ಚೆನ್ನಾಗಿ ಅರ್ಥ ಆದ್ರ ಆ ಕಾರ್ನಾಟಿಕ್ ಯುದ್ಧಗಳು ಬಹಳ ಚೆನ್ನಾಗಿ ನಮಗೆ ಅರ್ಥ ಆಗ್ತವೆ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಆ ಕಾರ್ನಾಟಿಕ್ ಯುದ್ಧಗಳು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದವು. ಯಾವ್ಯಾವ ಕಾರಣಕ್ಕಾಗಿ ನಡೆದವು, ಯಾವ್ಯಾವ ರೀತಿಯಾಗಿ ನಡೀತವೆ, ಕೊನೆಗೆ ಏನ್ ಪರಿಣಾಮ ಆಗ್ತದೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾನು ನಿಮಗಾಗಿ ನೀಡುತ್ತಿರತಕ್ಕಂತ ಈ ವಿಡಿಯೋಗಳ ಸರಣಿಯಲ್ಲಿ, ವಿಶೇಷವಾಗಿ ಆಧುನಿಕ ಭಾರತದ ಇತಿಹಾಸದ ವಿಡಿಯೋಗಳ ಸರಣಿಯಲ್ಲಿ ಇದೊಂದು ವಿಡಿಯೋ ಇವತ್ತು ನನಗೆ ನೀಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಒಂದು ಚಿಕ್ಕ ಸೇವೆಗೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಸಿದ್ದಣ್ಣ ದಳವಾಯಿ. ನಮಸ್ಕಾರ.